ಗುಡ್ ಮಾರ್ನಿಂಗ್ ಎಲ್ಲರಿಗೂ. ದಶಮಾಂಶಗಳಂದ್ರೆ ಏನಂತ ನೋಡಿದ್ವಿ ಮಕ್ಕಳೇ. ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನದ ಮಿಶ್ರ ಕ್ರಿಯೆಗಳನ್ನು ಸಹ ಮಾಡಿದ್ವಿ. ತದನಂತರ ಗುಣಾಕಾರಕ್ಕೆ ಬಂದಿದ್ವಿ. ಗುಣಾಕಾರದಲ್ಲಿ ನಾವು ಈ ರೀತಿ ಲೆಕ್ಕಗಳನ್ನು ನೋಡಿದ್ವಿ, ಹೌದಾ? ಈ ಥರ ಲೆಕ್ಕ ಇತ್ತಂದ್ರೆ ನಾವು ನೇರವಾಗಿ ಗುಣಿಸ್ತಿದ್ವಿ, ಪಾಯಿಂಟ್ ಇಲ್ಲ ಅಂತ ಅಂದ್ಕೊಳ್ಳೋಣ. ಮೊದಲ ಹಂತದಲ್ಲಿ ಏನು ಮಾಡ್ತಿದ್ವಿ? ಪಾಯಿಂಟೇ ಇಲ್ಲ ಅಲ್ಲಿ, ಆ ರೀತಿ ಅಂದ್ಕೊಂಡ್ಬಿಟ್ಟು ನೇರ ಗುಣಾಕಾರ ಮಾಡೋಣ. ಯಾವ ರೀತಿ ಮಾಡ್ತಿದ್ವಿ? ನಮಗೆ 15 ಬಗ್ಗೆ ಬರುತ್ತಲ್ವ, 15 2 30ಕ್ಕೆ 0 ದಶಕ 3, 15 3 45 + 3 48, 48. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಮಕ್ಕಳೇ? 1 ಅಂಕೆ ಇದೆ. ಪಾಯಿಂಟ್ ಆದಮೇಲೆ ಇಲ್ಲಿ 1 ಅಂಕೆ ಇದೆ. 1 + 1 ಎಷ್ಟು ಅಂಕೆ ಆಗುತ್ತೆ ಮಕ್ಕಳೇ? 2 ಅಂಕೆ. 2 ಅಂಕೆ ಬಿಟ್ಬಿಟ್ಟು ಪಾಯಿಂಟ್ ಇಟ್ಬಿಡಿ. 4.80. ಸರಿ ಇದೆ ಅಲ್ವಾ? ಸರಿ ಇದೆ ಅಲ್ವಾ ಮಕ್ಕಳ? ಫ್ಯಾಂಟಾಸ್ಟಿಕ್. ಸೊ 24 7 ಎಷ್ಟಾಗ್ತದೆ ಮಕ್ಕಳೇ? 168. ಸರಿ ಇದೆಯಾ? ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲೂ 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆಗಳಿರ್ತಾವೆ? ಅವನ್ನೆಲ್ಲವನ್ನು ಕೂಡಿಸ್ತಿದ್ವಿ. 1 + 1 2 ಆಗ್ತದೆ. ಅಂದರೆ ಬಲಬದಿಯಿಂದ, ಅಂದರೆ ನಿಮ್ಮ ಬಿಡಿ ಸ್ಥಾನದಿಂದ 2 ಅಂಕೆಗಳನ್ನು ಬಿಟ್ಟು ನೀವು ಪಾಯಿಂಟ್ ಇಟ್ಬಿಡಿ. 1.68 ಬರ್ತದೆ. ಸರಿ ಇದೆ? ಇದೇ ರೀತಿ ನಾವು ಮುಂದೆ ಹೋಗಿದ್ವಿ. ಮುಂದೆ ಇನ್ನು ಈ ರೀತಿ ಲೆಕ್ಕಗಳು ಬಂದರೆ ನಾವು ಏನು ಮಾಡಬೇಕು ಅನ್ನೋದು ನೀವು ಹೇಳಬೇಕು ಈಗ. ವೆರಿ ಗುಡ್. ಸಹಜವಾಗಿ ನಮಗೆ ಈ ರೀತಿ ಗುಣಾಕಾರದ ಲೆಕ್ಕ ಪಾಯಿಂಟ್ ಇಲ್ಲದೆ ಬಂದಿದ್ರೆ ಏನು ಮಾಡ್ತಿದ್ವಿ? ಮೊದಲು 2 ಗುಣಿಸ್ತಾ ಇದ್ವಿ, ಆಮೇಲೆ ಬಂದ ಉತ್ತರಕ್ಕೆ 3ನೇ ಸಂಖ್ಯೆಯಿಂದನೂ ಸಹ ಗುಣಿಸ್ತಾ ಇದ್ವಿ. ನಾವು 3ನೇ ಗುಣಕದಿಂದನೂ ಸಹ ಗುಣಿಸ್ತಿದ್ವಿ, ಹೌದಾ ಇಲ್ವಾ? ಸೊ ಇದೆರಡನ್ನು ಗುಣಿಸೋಣ. ಏನಾಗ್ತದೆ? 9 6 54 4 ದಶಕ 5, 9 5 45 + 5 50. ಪಾಯಿಂಟ್ ಆದಮೇಲೆ 1 ಅಂಕೆ. ಪಾಯಿಂಟ್ ಆದಮೇಲೆ 1 ಅಂಕೆ. 1 + 1 2 ಅಂಕೆ. 2 ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ, ಇಲ್ಲಿ ಪಾಯಿಂಟ್ ಬರ್ತದೆ. ಆದರೆ ಇನ್ನೂ ಅವ್ರನ್ನ ಮಾತಾಡಿಸಿಲ್ಲ ನಾವು ಗುಣಾಕಾರದಲ್ಲಿ, ಹೌದು ತಾನೇ? ಸೊ 0.8 ಸಹ ಗುಣಿಸ್ಬೇಕು. ಇದಕ್ಕೆ 0.8 ಬರೆದು ಬಿಡ್ತೇನೆ. ಸರಿನಾ ಮಕ್ಕಳೇ? 8 4 32, 8 5 40. ನಾನು ನೇರವಾಗಿ ಬರೆದೆ, ನೋಡ್ತಾ ಇದ್ದೀರಾ? ಯಾಕೆ ಹೇಳ್ರಿ? 32ಕ್ಕೆ ದಶಕ 2 ದಶಕ 3 ಇಲ್ಲಿ ತಗೊಂಡಿದ್ದೀರ ನಾನು. 32ಕ್ಕೆ 2 ದಶಕ 3, 8 0ಗೆ 0 + 3 3 ಬರ್ತಿತ್ತಲ್ವ? ಗೊತ್ತಿದ್ದಲ್ವ ಈ ರೀತಿ ಗುಣಾಕಾರ ಮಕ್ಕಳೇ? ಎಕ್ಸಾಕ್ಟ್ಲಿ. ಸೊ ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ ಮಕ್ಕಳು? ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ? 2 ಅಂಕೆ ಇದೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ? 1 ಅಂಕೆ ಇದೆ. ಸೊ 1 + 2 ಏನಾಗ್ತದಪ್ಪ? 3 ಆಗ್ತದೆ. 1 + 2 3 ಆಗ್ತದೆ. 1 2 3 ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ. ಸರಿ ಇದೆ ಉತ್ತರ ಸರಿ ಇದೆ? ತಪ್ಪಿದೆಯಪ್ಪ ಇಲ್ಲಪ್ಪ? ಸರಿ ಇದೆ ಅಲ್ವಾ? ಸೊ ಇಷ್ಟೇ ಇತ್ತು ನಮ್ಮದು. ಮತ್ತು ಇದೇ ಥರ ಇನ್ನೊಂದು ಲೆಕ್ಕ ಬಂದರೆ ಏನು ಮಾಡ್ತೀವಿ ನಾವು? ಇದೇ ರೀತಿ ಇನ್ನೊಂದು ಲೆಕ್ಕ ಬಂದರೆ ಏನು ಮಾಡ್ತೀವಿ ಮಕ್ಕಳೇ? ಹಲೋ, ಸಿಮಿಲರ್ಲಿ ನಾನು ಇಲ್ಲಾರು ಮಾಡ್ಬೋದು, ಅಲ್ಲಾರು ಮಾಡ್ಬೋದು. ನಾನು ಇಲ್ಲಿ ಮಾಡಿಬಿಡ್ತೀನಿ ಅದನ್ನು, ಆಯಿತಾ? ಇಲ್ಲಿ ಮಾಡಿಬಿಡ್ತೀನಿ. ಇಲ್ಲ, ಇಲ್ಲೇ ಮಾಡಿಬಿಡ್ತೀನಿ. ಬರ್ರಪ್ಪ, ತೊಂದರೆ ಬೇಡ, ಇಲ್ಲೇ ಮಾಡಿಬಿಡೋಣ. ಸರಿನಾ? ಇಲ್ಲೇ ಮಾಡಿಬಿಡೋಣ. ಏನು ಬರ್ತದೆ? 2 5 10ಕ್ಕೆ 0 ದಶಕ 1, 2 2 4 1 5. ಕರೆಕ್ಟ್ ಇದೆ ಅಲ್ವಾ? 2 1 2, 3 5 15ಕ್ಕೆ 5 ದಶಕ 1, 3 2 6 1 7, 3 1 3. ಒಟ್ಟು ಎಷ್ಟಾಗ್ತದೆ? 0 0 ದಶಕ 1 0 ದಶಕ 1 4. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆಯಪ್ಪ? ಇಲ್ಲಿ 2 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ? 1. 2 + 1 3 ಅಂಕೆ ಬಿಟ್ಟು ನಾನೇನು ಮಾಡಬೇಕು? 1 2 3 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ಎಷ್ಟಾಗುತ್ತೆ ಇದು? 4 ಅಲ್ವಾ? ಇದು 4 ಅಂತ ಓದ್ತೀವಿ. ಕೊನೆಯಲ್ಲಿ ಬರುವ 0ಗಳಿಗೆ ಮೌಲ್ಯವಿಲ್ಲ. ಇದನ್ನು 4 ಅಂತ ಓದ್ಬೋದು ನಾನು. ಕರೆಕ್ಟ್ ಇದೆ ಮಕ್ಕಳೇ? ಹೌದಾ? ಆದರೆ ಮುಂದೇನಿದೆ? ಇಂಟು ಮುಂದೇನಿದೆ ನಮಗೆ? 4 ಆಯಿತು. ಇದು ಇದನ್ನು ಗುಣಿಸಿಲ್ಲ ಅಲ್ವಾ ನಾವು? 4 × 0.8 ಅದನ್ನು ಗುಣಿಸ್ಬೇಕಾಗ್ತದೆ. ಏನಾಗ್ತದೆ? 4 8 ಅಥವಾ 8 4 32. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 0. ಏನೂ ಇಲ್ಲ. ಸೊ 0 + 1 ಏನಾಗ್ತದೆ ಬಾಲಾಜಿ? 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ಬೋದು ನಾವು. 0 + 1 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ತೀವಿ. ಸೊ ಇದಕ್ಕೆ 3.2 ಆನ್ಸರ್ ಇದಕ್ಕೆ. ಸರಿ ಇದೆ? 3.2. ಮುಂದೆ ಹೋಗ್ಬೋದಾ ಮಕ್ಕಳೇ? ಮುಂದೆ ಹೋಗ್ಬೋದಾ? ಇದಕ್ಕೇನು ಬರ್ತದೆ ನೀವು ಹೇಳ್ತೀರಾ? ಮಾಡಿಬಿಟ್ಟು ಸ್ವಂತ ಮಾಡಿ ಹೇಳಿ ಮಕ್ಕಳೇ. ಸ್ವಂತ ಮಾಡಿ. ಮೊದಲ 2 ಅಂಕೆಗಳನ್ನು ಗುಣಿಸ್ರಿ. ಮೊದಲ 2 ದಶಮಾಂಶ ಸಂಖ್ಯೆಗಳನ್ನು ಗುಣಿಸ್ರಿ. ಭಾಳ ಸುಲಭ. ಇಲ್ಲಿ ಆ ರೀತಿ ಬೇಡ, ಈ ರೀತಿನೂ ಮಾಡ್ಬೋದಾ ನಾವು? ಇಲ್ಲಿ ನೋಡ್ರಿ, 4 6 24 8 192. ಹೌದಾ? ನೇರವಾಗಿ ಗುಣಿಸ್ಬೋದು. ಪಾಯಿಂಟ್ ಇಲ್ಲ ಅಂದ್ಕೊಂಡು ಗುಣಿಸ್ಬೋದು ನಾವು, ಹೌದಲ್ವಾ? 0 ಎಲ್ಲದ ಸಂಖ್ಯೆಗಳನ್ನು ತೊಗೊಂಡು ನೇರವಾಗಿ ಗುಣಿಸ್ಬೋದು ನಾವು. ಗುಣಿಸಿದ ನಂತರ ಈಗ ಪಾಯಿಂಟ್ ಬಗ್ಗೆ ಲೆಕ್ಕಾಚಾರ ಹಾಕೋಣ. ನೀವು ನೋಡಿ, ಇಲ್ಲಿ ಪಾಯಿಂಟ್ ಆದಮೇಲೆ 2 ಅಂಕೆ ಇದೆ. ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ. ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ. 1 + 1 + 2 4 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ಸರಿ, 1 ಅಂಕೆ ಬಿಟ್ಟೆ, 2 ಅಂಕೆ ಬಿಟ್ಟೆ, 3 ಅಂಕೆ ಬಿಟ್ಟೆ, 4 ಅಂಕೆ ಬಿಟ್ಟೆ, ಆಮೇಲೆ ಪಾಯಿಂಟ್ ಇಟ್ಟೆ. 0.0192
ಸರಿ ಇದೆಯಾ? 0.0192 ಇದಕ್ಕೆ ಸರಿಯಾದ ಉತ್ತರ. ಒಂದೋಗ್ಬೋದ್ರೆ ರೈಟ್. ದಶಮಾಂಶ ಸಂಖ್ಯೆಗಳ ಭಾಗಾಕಾರಕ್ಕೆ ಇವಾಗ ಬರೋಣ ಮಕ್ಕಳೇ, ಆಯಿತಾ? 2 ಲೆಕ್ಕ ಸರಿಯಾಗಿ ನೋಡ್ಕೊಳ್ಳಿ, ಆಮೇಲೆ ನೀವೇ ಮಾಡ್ತೀರಿ. ಓಕೆ, 2 ಲೆಕ್ಕ. ಹಾಂ, ನಿಮ್ಮ ತಾಳ್ಮೆ ನನ್ನ ಜೊತೆಗೆ 2 ಲೆಕ್ಕ ತನಕ ಇರಲಿ ಸಾಕು, ಆಮೇಲೆ ನೀವು ಮಾಡಿಬಿಡ್ತೀರಿ ಎಲ್ಲರೂ, ನನಗೆ ಗೊತ್ತಿದೆ. ಈ ರೀತಿ ಲೆಕ್ಕ ಇರ್ತದೆ, ಆಯಿತಾ? ಭಾಗಾಕಾರದ ಲೆಕ್ಕ ಇದೆ. ನಾವು ಇದನ್ನು ಈ ರೀತಿ ಬರಿಬೋದು, 45.6 ಡಿವೈಡೆಡ್ ಬೈ 1.2 ಬರಿಬೋದು. ಈ ಥರ ಅಂಶ ಛೇದದ ರೂಪದಲ್ಲಿ ಬರಿಬೋದು. ಇದನ್ನು ಈ ರೀತಿ ಬರೆದದ್ದು ಗೊತ್ತಿದೆ. ನಾನು ಗುಣಾಕಾರದ ವಿಷಯ ಬಂದಾಗ ಪಾಯಿಂಟ್ ಇಲ್ಲ ಅಂದ್ಕೊಂಡು ಗುಣಾಕಾರ ಮಾಡಿರಿ ಅಂತ ಹೇಳಿದ್ವಿ, ಕರೆಕ್ಟ್? ಪಾಯಿಂಟ್ ಇಲ್ಲ ಅಂತ ಅಂದ್ಕೊಂಡು ಗುಣಾಕಾರ ಮಾಡಿರಿ ಅಂತ ಹೇಳಿದ್ವಿ. ಭಾಗಾಕಾರ ಬಂದಾಗ ಅದನ್ನು ಸಹ ಅದೇ ಥರ ಮಾಡಬೇಕು. ಪಾಯಿಂಟ್ ಇಲ್ಲ ಅಂದ್ಕೊಳ್ಳಿ, ಭಾಗಾಕಾರ ಮಾಡಿಬಿಡಿ, ಆಮೇಲೆ ಪಾಯಿಂಟ್ ಎಲ್ಲಿಡ್ಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಸರಿನಾ? ಪಾಯಿಂಟ್ ಇಲ್ಲಪ್ಪ ಮದನ್, ಪಾಯಿಂಟ್ ಇಲ್ಲ ಇಲ್ಲಿ, ನಾನೇನಂತ ಓದ್ಬೇಕು ಇದನ್ನು? ಇಲ್ಲಿ ಪಾಯಿಂಟ್ ಇಲ್ಲ ಅಂದರೆ ಏನಂತ ಓದ್ತೀನಿ ಇದನ್ನು? 12. ಇಲ್ಲಿ ಪಾಯಿಂಟ್ ಇಲ್ಲ ಅಂದರೆ ಏನಂತ ಓದ್ತೀನಿ ಇದನ್ನು? ಕರೆಕ್ಟಾ? ಪಾಯಿಂಟ್ ಇಲ್ಲ ಅಂದ್ಕೊಳ್ಳೋಣ, ಆಯಿತಾ? 12 1 12, 12 2 36, 12 3 36, ಶೇಷ 9, 12 8 96, ಕರೆಕ್ಟಾ? ಉತ್ತರ 3 8 38 ಬಂತ? ಇಲ್ಲಿ 38 ಬಂತ? ಈಗ ಪಾಯಿಂಟ್ ಬಗ್ಗೆ ಯೋಚನೆ ಮಾಡೋಣ. ಪಾಯಿಂಟ್ ಇಲ್ಲ ಅಂದ್ಕೊಂಡು ಗುಣಾಕಾರ ಭಾಗಾಕಾರ ಮಾಡಿಬಿಡಿ, ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡಿಬಿಡಿ. ಅದಾದಮೇಲೆ ಬಂದ ಭಾಗಲಬ್ಧ ಇದೆಯಲ್ಲ, ಅದಕ್ಕೆ ಎಲ್ಲಿ ಪಾಯಿಂಟ್ ಇಡಬೇಕಂತ ಅದಕ್ಕೆ ಸಪ್ರೇಟಾಗಿ ಆಮೇಲೆ ಮತ್ತೆ ಯೋಚನೆ ಮಾಡ್ಬೋದು ನಾವು. ಯಾವ ರೀತಿ ನೋಡಿರಿ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆಯಪ್ಪ? 1 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ? 1 ಅಂಕೆ. 1 + 1 ಅಲ್ಲ, 1 - 1 ಪ್ಲಸ್ ಎಲ್ಲಿ ಮಾಡ್ತೀವಿ? ಪ್ಲಸ್ ಎಲ್ಲಿ ಮಾಡ್ತೀವಿ? ಗುಣಾಕಾರದಲ್ಲಿ. ಇದು ಭಾಗಾಕಾರ. ಇದೇನಿದು? ಭಾಗಾಕಾರ. ಭಾಗಾಕಾರದಲ್ಲಿ ಇಲ್ಲಿ ನೋಡೋಕ್ಕೆ ಮೈನಸ್ ಕಾಣ್ತದೆ ನೋಡ್ರಿ. ಇಲ್ಲಿ ನೀವು ನೋಡಿದ ತಕ್ಷಣ ಇಲ್ಲೇ ಮೈನಸ್ ಇದೆ ಒಂದು, ಸೊ ಮೈನಸ್ ಮಾಡ್ಬೇಕು ನಾವಿಲ್ಲಿ. 1 - 1 0, 1 - 1 0. ಸೊ 0 ಅಂದಮೇಲೆ ಏನು ಪಾಯಿಂಟ್ ಹಿಡದೆ ಬೇಕಿಲ್ಲ. ಅದೇನಿರುತ್ತೆ ಉತ್ತರ ಹಾಗೆ ಬಿಟ್ಬಿಡೋದು ಅದನ್ನು. ಅರ್ಥ ಆಯ್ತಕ್ಕಂದ? ಹಲೋ, ಇನ್ನೊಂದು ಲೆಕ್ಕ ನೋಡಿ, ಇನ್ನೊಂದು ಲೆಕ್ಕ ನಾನೇ ಮಾಡ್ತೀನಿ. ಇದನ್ನು ಈ ರೀತಿ ಬರಿಬೋದು ನಾವು. ಇದನ್ನು ಈ ರೀತಿ ಬರಿತೀವಿ. 3.75 ಭಾಗಾಕಾರ 0.25. ಕರೆಕ್ಟ್ರಾ ಕಂದ? ಹಲೋ, ಎಸ್. ಪಾಯಿಂಟ್ ಇಲ್ಲ ಅಂದರೆ ಏನಂತ ಓದ್ತಿದ್ರಿ ಇದನ್ನು ನೀವು? ಕೆಳಗಿನ ನಂಬರ್ನ 25 ಅಂತ ಓದ್ತಿದ್ರಿ. ನೇರವಾಗಿ ಭಾಗಾಕಾರ ಮಾಡೋಣ. 25 1 25 1 25, ಶೇಷ 12. ಶೇಷ 12 ಅಂದರೆ 125 ಆಗುತ್ತೆ. 25 5 125. ಸೊ ಉತ್ತರ ನಮಗೆ 15 ಅಂತ ಬರುತ್ತೆ. ಹೌದ್ರಾ? ಆದರೆ ಪಾಯಿಂಟ್ ಆದಮೇಲೆ ಮೇಲ್ಗಡೆ ಎಷ್ಟು ಅಂಕೆ ಇದಾವಪ್ಪ? 2 ಅಂಕೆ. ಕೆಳಗಡೆ ಎಷ್ಟು ಅಂಕೆ ಇದಾವಪ್ಪ? 2 ಅಂಕೆ. 2 - 2 ಏನಾಗುತ್ತಪ್ಪ? ಹಾಗಾದರೆ ಉತ್ತರ ಏನಿದೆಯೋ ಅದು ಹಾಗೆ ಇರುತ್ತೆ, ಏನೂ ನಾವು ವ್ಯತ್ಯಾಸ ಮಾಡೋದಿಲ್ಲ. ಅರ್ಥ ಆಯ್ತಾ? ಮಾಡ್ತೀರಾ ನೀವೀಗ? ಇನ್ನೊಂದು ಲೆಕ್ಕ ನೀವೇ ತೊಗೊಳ್ಳಿ ಮಕ್ಕಳೇ, ಪೆನ್ ತೊಗೊಳ್ಳಿ. 84 ಡಿವೈಡೆಡ್ ಬೈ 16 ಅಥವಾ 8.4 ಡಿವೈಡೆಡ್ ಬೈ 0.6. ಇದನ್ನೇ 16 ಅಲ್ಲ 6, ಸಾರಿ 14 ಬಂತರ ಉತ್ತರ. 84 ಡಿವೈಡೆಡ್ ಬೈ 6 ಅಂತ ಮಾಡ್ಕೊಂಬಿಟ್ರಿ ಮನಸ್ಸಲ್ಲಿ. ಪಾಯಿಂಟ್ ಇಲ್ಲ ಅಂದ್ಕೊಳ್ಳಿ. 6 1 6, 6 1 6, ಶೇಷ 2, 6 4 24, ನಿಮಗೆ 14 ಅಂತ ಬರ್ತದೆ. ಕರೆಕ್ಟ್, ಯು ಆರ್ ರೈಟ್. ಆದರೆ ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ ಅಂಶದಲ್ಲಿ, ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ ಛೇದದಲ್ಲಿ. 1 - 1 0, ಏನೂ ವ್ಯತ್ಯಾಸ ಇಲ್ಲ. 14 ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಮತ್ತು ಉತ್ತರ ಎರಡೂ ಬರೀಬೇಕು ಮಕ್ಕಳೇ. ಸ್ವಲ್ಪ ಫಾಸ್ಟ್ ಇರ್ರಿ. ರೆಡ್ ಇಂಕ್ ಬ್ಲೂ ಇಂಕ್ ಬಳಸ್ರಿ, ಆಯಿತಾ? ರೆಡ್ ಇಂಕ್ನ ಮತ್ತು ಬ್ಲೂ ಇಂಕ್ನ ಬಳಸ್ರಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಾಲೋ ಮಾಡಿ, ನಿಧಾನವಾಗಿ ಮಾಡಿ. ನಿಮ್ಮ ಜೊತೆಗೆ ನಾನು ಮಾಡ್ತೇನೆ. 12.25 ಭಾಗಾಕಾರ 3.5. 35 ಮಗ್ಗಿ ಬರಲ್ಲ ಅಂದರೆ ಕನಿಷ್ಠ ರೂಪಕ್ಕೆ ತರೋದು ಗೊತ್ತಿದೆ ಅಲ್ವಾ? ಈ ಥರ ಲೆಕ್ಕಗಳನ್ನು ಸಾಕಷ್ಟು ಮಾಡಿದ್ದೇವೆ ನಾವು ಹಿಂದಿನ ತರಗತಿಯಲ್ಲಿ. ಎಸ್ ಆರ್ ನೋ? ಕನಿಷ್ಠ ರೂಪಕ್ಕೆ ತರ್ರಿ. ಬಾಧ್ಯತೆ ನಿಯಮಗಳನ್ನು ಬಳಸ್ರಿ. ಸಾಮಾನ್ಯ ಅಪವರ್ತನಗಳನ್ನು ಬಳಸಿ ಭಾಗಾಕಾರ ಮಾಡಿ. ಆ ಎರಡೂ ಸಂಖ್ಯೆಗಳು ಯಾವ ಬಾಧ್ಯತೆ ನಿಯಮ ಹೊಂದುತ್ತವೆ ಅದನ್ನು ಬಳಸಿ. ಮೂವತ್ತೈದು ಅಲ್ವಾ? ನೋಡಿ, 5 7
5 ಏಳಲೆ 35, 5 ಎರಡಲೆ 10 ಶೇಷ 2, 5 ನಾಲ್ಕಲೆ 20 ಶೇಷ 2, 5 ಐದಲೆ 25. ಆಯಿತಾ? 7 ಒಂದಲೆ 7, 7 ಮೂರಲೆ 7 ಮೂರಲೆ 21 ಶೇಷ 3, 7 ಐದಲೆ 35. ಸೊ 35 ಬಂತಪ್ಪ ಉತ್ತರ. ಪಾಯಿಂಟ್ ಬಗ್ಗೆ ಇವಾಗ ಯೋಚನೆ ಮಾಡೋಣ. ಪಾಯಿಂಟ್ ಇಲ್ಲಿತ್ತು ಹೌದಾ? ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ವು ಇಲ್ಲಿ ಮೇಲೆ? 2 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದ್ವು? 1. 2 ಮೈನಸ್ 1 1, ಅಂದರೆ 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ಬೇಕು ನೀವು. 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ಅರ್ಥ ಆಯ್ತಾ? ಸರಿ ಆಯ್ತಪ್ಪ? ಸರಿ ಆಯ್ತಾ? ಗೊತ್ತಾಗ್ತಿದೆ ಎಲ್ಲರಿಗೂ? ಇದಕ್ಕೇನಾಗ್ತದೆ ನೋಡಿ, 0.72 ಭಾಗಾಕಾರ 0.09. 72/9 ಇದ್ದಂಗಿದೆ. 72/9 ಇದ್ದಂತಿದೆ. ಆನ್ಸರ್ ಇದಕ್ಕೆ 8 ಬರುತ್ತೆ. 9 ಒಂದಲೆ 9, 9 ಎಂಟ್ಲೆ 72, 8 ಬರುತ್ತೆ. ಹೌದ್ರಾ? 8 ಬರ್ತಕ್ಕಂಥ ಗೊತ್ತಾಗ್ತಿದೆಯಲ್ಲ? ಎಸ್, ರೈಟ್. ಮುಂದಿನ ಪ್ರಶ್ನೆ 5.04, 5.04 ಭಾಗಾಕಾರ 0.7, 0.7, 0.7, 72 ಅಲ್ವಾ? ಓಕೆ. ಪಾಯಿಂಟ್ ಇಲ್ಲ ಅಂದ್ಕೊಂಡು ಮೊದಲು ಭಾಗಾಕಾರ ಮಾಡೋಣ ಇಲ್ಲಪ್ಪ. ಆಯಿತಾ? 7 ಒಂದಲೆ 7, 7 8, 7 ಏಳಲೆ 49 ಶೇಷ 1, 7 ಎರಡಲೆ 14. ಸರಿನಪ್ಪ ಇಲ್ಲಪ್ಪ? 72 ಅಂತ ಬಂತಲ್ಲಪ್ಪ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆಯಲ್ಲಪ್ಪ? 2 ಅಂಕೆ ಇದಾವೆ ಇಲ್ಲಿ. ಕಾಣ್ತದವಿಲ್ಲ? 2 ಅಂಕೆ ಇದ್ದಾವೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆಯಲ್ಲಪ್ಪ? 1. ನೋಡಿ, ಭಾಗಾಕಾರ ಇದ್ದಾಗ ಅದು ಮೈನಸ್ ಇರುತ್ತಲ್ಲಿ. ಅಂದರೆ ಏನಂತ ಅರ್ಥ? 2ರಲ್ಲಿ 1 ಹೋದರೆ 1 ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ. ಒಪ್ತೀರಿ ಎಲ್ಲರೂ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಾಲು. ಒಂಬತ್ತು ಬರ್ತದ? 21 9ಲೆ 21 9ಲೆ 21 ಒಂದಲೆ 21, 21 9ಲೆ 189, 9 ಬಂತು ಉತ್ತರ. ಇಲ್ಲಿ ನೋಡ್ರಿ ನಾನು ಈ ಥರನೂ ಎಣಿಸ್ಬೋದಾ? ಪಾಯಿಂಟ್ ಆದಮೇಲೆ 1 ಅಂಕೆ, 1 ಮೈನಸ್ 1, 1 ಮೈನಸ್ 1 0, ಏನೂ ಮಾಡೋಗಿಲ್ಲ. ಅಲ್ಲೂ ಎಣಿಸ್ಬೋದಾ ನಾನು? ಪ್ರಶ್ನೆಯಲ್ಲೂ ಎಣಿಸ್ಬೋದಾ ಅದನ್ನು? ಪಾಯಿಂಟ್ ಆದಮೇಲೆ ಎಷ್ಟಿದೆ ಅಂತ ಅದು ನೋಡ್ಬಿಟ್ಟು ಇಲ್ಲಿ ಪಾಯಿಂಟ್ ಇಡ್ಬೋದಲ್ವ ನಾನು? ಎಸ್ ಆರ್ ನೋ? ಪಾಯಿಂಟ್ ಆದಮೇಲೆ ಇಲ್ಲಿ 1 ಇದೆ, ಅದನ್ನ ಇಲ್ಲಿ ಹೇಳ್ತಿದ್ದೇನೆ. ಪಾಯಿಂಟ್ ಆದಮೇಲೆ 1 ಇದೆ, ಪಾಯಿಂಟ್ ಆದಮೇಲೆ ಇಲ್ಲಿ 1 ಇದೆ, ಪಾಯಿಂಟ್ ಆದಮೇಲೆ ಇದೇ 1 ಇದೆ. 1 ಮೈನಸ್ 1 0 ಅಂದರೆ ಯಾವ ಪಾಯಿಂಟು ಇಲ್ಲ. ರೈಟ್. ಬಾಲಾಜಿ ಮಾಡ್ತೀರಾ ಇದನ್ನು? ನೀವೇ ಹೇಳ್ರಿ. ಇಲ್ಲ ಉತ್ತರ ಬೇಡ ಒಂದು ನಿಮಿಷ ಯಾರು ಉತ್ತರ ಮಾಡಬೇಡ್ರಿ. ಸ್ಟಾಪ್. ನೀವೇ ಹೇಳ್ರಿ. ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ ಬರ್ಬೇಕಿಲ್ಲಿ ಉತ್ತರದಲ್ಲಿ ಏನಿರಬೇಕು? ಲೆಕ್ಕ ಏನಾರ ಮಾಡ್ತೀವಿ, ಬರ್ತದೆ ಭಾಗಲಬ್ಧ. ಹೌದಾ? ಯಾಕೆ ಹೇಳ್ರಿ? ಪಾಯಿಂಟ್ ಆದಮೇಲೆ ಎಷ್ಟಿದ್ದಾವೆ ಇಲ್ಲಿ? 3. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟಿದ್ದಾವೆ? 2. 3 ಮೈನಸ್ 2 ಏನಾಗುತ್ತೆ? ಅಷ್ಟೇ. ಆ ಉತ್ತರ ಮಾಡಿರಿ, ಇವಾಗ ಮಾಡಿರಿ, ತೊಂದರೆ ಇಲ್ಲ. ಉತ್ತರ ಮಾಡಿ, ಕಮಾನ್. 0.096 ಭಾಗಾಕಾರ 0.04. ಕರೆಕ್ಟ್ ಕಂದ? ಭಾಗಾಕಾರ ಮಾಡೋಣ ಈಗ. ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡೋಣ. 4 ಒಂದಲೆ 4, 4 ಎರಡಲೆ 8 ಶೇಷ 1, 4 ನಾಲ್ಕಲೆ 16, 24 ಬಂತು. ಕರೆಕ್ಟಾ? ಪಾಯಿಂಟ್ ಆದಮೇಲೆ 3 ಅಂಕೆ ಇದೆ. ಮೈನಸ್ 2 ಎಷ್ಟಾಗುತ್ತೆ? 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ರೈಟ್. ಕರೆಕ್ಟ್ ಇದೆ? ಗುಡ್. ಗೊತ್ತಾಗ್ತಿದೆ ಅಲ್ವಾ ಸಾಗರ್ ಪಾಟೀಲ? ರೈಟ್. ಸಾಗರ್ ಪಾಟೀಲ್, ಗುಡ್ ಮಾರ್ನಿಂಗ್, ಗುಡ್ ನೈಟ್. ಏನು? ಓಕೆ. ಮುಂದಿನ ಪ್ರಶ್ನೆ 7.2 ಭಾಗಾಕಾರ 0.36. 7.2
ಭಾಗಾಕಾರ 0.36. ಎರಡು ಯಾವ ಮಗ್ಗಿಯಲ್ಲಿ ಬರುತ್ತೆ? 36 ಮತ್ತು 72 ಎರಡು ಯಾವ ಮಗ್ಗಿಯಲ್ಲಿ ಬರುತ್ತೆ? 18ರ ಮಗ್ಗಿ. 18ರ ಮಗ್ಗಿ. ಎಸ್, 9ರ ಮಗ್ಗಿಲೂ ಬರುತ್ತೆ. ಆನ್ಸರ್ 2 ಬರ್ತದ ನೋಡ್ರಿ. ಇದಕ್ಕೇನು ಬರ್ತದೆ ನೋಡ್ರಿ, ಗಮನಿಸ್ರಿ ಮಕ್ಕಳೇ, ಗಮನಿಸ್ರಿ. ನಾನೇನು ಮಾಡಿಬಿಡ್ತೀನಿ ಇದಕ್ಕೆ, 2 ಹೆಂಗೆ ಬರೋಕ್ಕೆ ಸಾಧ್ಯ? ಯಾಕಂದ 36 ಒಂದಲೇ 36 ಎರಡಲೇ ಅದು ಬರ್ತದೆ ಇಲ್ಲ? ಆಯ್ತು, 6 6ಲೇ 36, 6 12ಲೇ 72, 6 ಒಂದಲೇ 6 ಎರಡಲೇ 2 ಬರ್ತದೆ. ಆದರೆ ಫೈನಲ್ ಅಲ್ಲ. ಯಾಕೆ? ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಇಲ್ಲಿ? 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 2 ಅಂಕೆ. 1 ಮೈನಸ್ 2 ಏನು ಮಾಡ್ಬೇಕು ಇವಾಗ? ನೋಡ್ರಿ ನೋಡ್ರಿ, 1 ಬಂದಿದ್ರೆ ಎಲ್ಲಪ್ಪ, 1 ಬಂದಿದ್ರೆ ಇಲ್ಲಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ತಿದ್ವಿ, ಕರೆಕ್ಟಾ? ಹೌದಾ? 1 ಬಂದಿದ್ರೆ ಒಂದು ಸಂಖ್ಯೆ ಎಡಕ್ಕೆ ಬಂದು ಪಾಯಿಂಟ್ ಇಡ್ತಿದ್ವಿ, ಹೌದಾ? ಅಲ್ಲೇನು ಬಂತು? -1 ಬಂತು. -1 ಬಂತು. -1 ಬಂದಾಗ, ಅಥವಾ ಮೈನಸ್ಸಲ್ಲಿ ಎಷ್ಟು ಬರುತ್ತಲ್ಲ ನಂಬರು, ಇಲ್ಲಿಂದ ಒಂದು ಅಂಕೆ ಬಿಟ್ಟು ಇಲ್ಲಿ ಪಾಯಿಂಟ್ ಇಡಬೇಕು. ಒಂದು ಅಂಕೆ ಬಿಡಬೇಕಂದ್ರೆ ಏನೂ ಇಲ್ಲ, ಏನಿರ್ತಲ್ಲಿ 0 ಕಟ್ಟಬೇಕು. ಸೊ ಇದಕ್ಕೆ ಆನ್ಸರ್ ಏನು? ಆನ್ಸರ್ ಏನು? 20 ಪಾಯಿಂಟ್ ಅಂದರೆ ಏನಂದ್ರೆ ಆನ್ಸರ್ 20. ಕೊನೆಯಲ್ಲಿ ಪಾಯಿಂಟ್ ಬಂದರೆ ಏನಂತ ಹೇಳ್ತೀವಿ ಅದಕ್ಕೆ ನಾವು? 20 ಅಂತಲೇ ಹೇಳ್ತೀವಿ. 20. ಇದಕ್ಕೆ ಆನ್ಸರ್ 20 ಮಕ್ಕಳೇ, 2 ಅಲ್ಲ, ಇದಕ್ಕೆ ಆನ್ಸರ್ 20. -1 ಅಂತ ಬಂತಂದರೆ ಪಾಯಿಂಟ್ ಬಲಕ್ಕೆ ಹೋಗುತ್ತೆ, ಪಾಯಿಂಟ್ ಬಲಕ್ಕೆ ಹೋಗುತ್ತೆ. ಮೈನಸ್ ಬಂದರೆ ಪಾಯಿಂಟ್ ಬಲಕ್ಕೆ ಹೋಗುತ್ತೆ, ಪ್ಲಸ್ ಇದ್ದರೆ ಪಾಯಿಂಟ್ ಎಡಕ್ಕೆ ಹೋಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ಲರಿಗೂ? ಮುಂದಿನ ಪ್ರಶ್ನೆ. -1 ಬಂತಲ್ಲಮ್ಮ, 1 ಮೈನಸ್ 2 ಏನು ಬರ್ತದೆ? -1. 1 ಮೈನಸ್ 2, 1ರಲ್ಲಿ 2 ಕಳೆಯೋಕ್ಕಾಗಲ್ಲ, 1ರಲ್ಲಿ 2 ಕಳೆಯೋಕ್ಕಾಗಲ್ಲ. 2ರಲ್ಲಿ 1 ಕಳಿತೀರಿ, ಏನು ಬರ್ತದೆ? 1. ದೊಡ್ಡ ಸಂಖ್ಯೆಗೆ ಏನಿದೆ ಚಿಹ್ನೆ? ಉತ್ತರಕ್ಕೂ ಮೈನಸ್ ಬರಿಬೇಕು. ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇರುತ್ತೋ ಉತ್ತರಕ್ಕೂ ಅದೇ ಚಿಹ್ನೆ ಬರಿತೇವೆ. ಸೊ -1 ಆಯ್ತಲ್ವಾ? ರೈಟ್. ಸೊ -1 ಅಂದರೆ, ಮೈನಸ್ ಬಂತಂದರೆ ನಮಗೆ ಅಷ್ಟು ಪಾಯಿಂಟ್ ಏನಾಗ್ತದೆ? ಬಲಕ್ಕೆ ಹೋಗ್ತದೆ, ಈ ಕಡೆ ಹೋಗ್ತದೆ. ಇಲ್ಲ ಇಲ್ಲ ಇಲ್ಲ, 2 ಇತ್ತಲ್ವ ಉತ್ತರ? 2 ಬಂದಿತ್ತು ನಮಗೆ, ಉತ್ತರ 2 ಬಂದಿತ್ತು. ಆದರೆ ಅಲ್ಲಿ -1 ಬಂತು. ಪಾಯಿಂಟ್ ಎಲ್ಲಿಡಬೇಕೀಗ? ಈ ಕಡೆ ಅಲ್ಲ, ಪಾಯಿಂಟ್ ಇಲ್ಲಿದೆಯಲ್ಲ, ಅದು ಈ ಕಡೆ ಬರಲ್ಲ. ಎಲ್ಲಿ ಹೋಗುತ್ತದು? ಈ ಕಡೆ ಹೋಗುತ್ತೆ. ಒಂದು ಅಂಕೆ -1 ಅಂದರೆ ಬಲಕ್ಕೆ ಹೋಗ್ತದೆ. ಸೊ ಇಲ್ಲಿ 0 ಕಟ್ಟಬೇಕು. ಉತ್ತರ 20. ಮುಂದಿನ ಪ್ರಶ್ನೆ. ಇದು ಈಸಿ ಇದೆ ಮಾಡಿ. 2.55 ಭಾಗಾಕಾರ 0.15. 2.55 ಭಾಗಾಕಾರ 0.15. 2.55 ಭಾಗಾಕಾರ 0.15. ಎಷ್ಟು ಬಂತಪ್ಪ ಆನ್ಸರು? 1.1. ನನ್ನ ಪ್ರಕಾರ ಏನು ಬರಬಾರ್ದಲ್ವಾ? ಅಲ್ವಾ? 15 ಒಂದಲೇ 15, 15 ಒಂದಲೇ 15, ಶೇಷ 10, 15 7 105. ಸೊ 1 7 ಬರ್ತದೆ, ಹೌದಾ? ನೀವೇ ಹೇಳ್ರಿ, ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ? ಇಲ್ಲಿ 2 ಅಂಕೆ. ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 2 ಅಂಕೆ. 2 ಮೈನಸ್ 2 0. ಅಂದರೆ ಏನೂ ಮಾಡೋ ಆಗಿಲ್ಲ. ಉತ್ತರ ಏನಿರುತ್ತೋ ಅದು ಹಾಗೆ ಬಿಟ್ಬಿಡ್ಬೇಕು ನಾವು. 0 ಬಂತು ಅಂದರೆ ಉತ್ತರ ಹೇಗಿರುತ್ತೋ ಉತ್ತರ ಹಾಗೆ ಬಿಟ್ಬಿಡ್ತೀವಿ ನಾವು. ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಹಾಂ, ಪ್ರತೀಕ್ ರಾಜ್. ಉತ್ತರದಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇರ್ತವೆ? ಉತ್ತರದಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇರ್ತವೆ? ಹಾಂ, ಪಾಯಿಂಟ್ ಆದಮೇಲೆ 2 ಅಂಕೆ ಇದಾವೆ. ಇಲ್ಲಿ ಪಾಯಿಂಟ್ ಆದಮೇಲೆ 1 ಅಂಕೆ ಇದೆಯಪ್ಪ. 2 ಮೈನಸ್ 1 ಏನಾಗ್ತದೆ? 1. ಅಥವಾ ಅಪರಿಮಿತ ಅಂತೀರಾ? ಅಪರಿಮಿತ 0 ಇರ್ತವೆ, ಅಪರಿಮಿತ 0ಗಳಿರ್ತವೆ. ಅದಕ್ಕೆ ಮೌಲ್ಯ ಇಲ್ಲ ಅಂತ ಬರೆಯೋದಿಲ್ಲ ನಾವು. ಒಂದು 6.38 ಭಾಗಾಕಾರ 1.4. ನೋಡೋಣ.
14 ಒಂದಲೇ 14, 14 ಒಂದಲೇ 14, ಶೇಷ 2, 14 ಒಂದಲೇ 14, ಶೇಷ 9, 14 98, 117 ಬಂತು. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇರಬೇಕು? 2 - 1 1 ಪಾಯಿಂಟ್ ಆದಮೇಲೆ 1 ಅಂಕೆ ಬಿಡಬೇಕು, 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು, ಸಾರಿ 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. 11.7, 11.7 ಕರೆಕ್ಟ್ ಇದೆ, 11.7. ಮುಂದಿನ ಪ್ರಶ್ನೆ. ಮಾಡ್ತಿದ್ದೀರಾ ಮಕ್ಕಳೇ? 0.648 ಭಾಗಾಕಾರ 0.18, 3.6, 3.6, 18 ಒಂದಲೇ 18, 18 3 54, ಶೇಷ 10, 18 6 108. ಸೊ 3 ಮತ್ತು 6 ಬಂತು, ಸರಿ. ಆದರೆ ಪಾಯಿಂಟ್ ಆದಮೇಲೆ ಇಲ್ಲಿ 3 ಅಂಕೆ ಇದೆ, ಪಾಯಿಂಟ್ ಆದಮೇಲೆ ಇಲ್ಲಿ ಕೇವಲ 2 ಅಂಕೆಗಳಿದ್ದಾವೆ. 3 - 2 1, -1 +1, ಹಾಗಾಗಿ 1 ಅಂಕೆ ಬಿಟ್ಟು ನಾವು ಪಾಯಿಂಟ್ ಇಡಬೇಕು ಉತ್ತರದಲ್ಲಿ. ಈಸಿ ಇದೆ ಅಲ್ವಾ? 0.75 ಭಾಗಾಕಾರ 0.75 ಅಲ್ಲ, 9.75 ಭಾಗಾಕಾರ 0.75. ಯಾವ ಮಗ್ಗಿ ಮಕ್ಕಳೇ? 5 25 ತಾಳಪ್ಪ. ಕೊನೆ 2 ಅಂಕೆ 25ರ ಗುಣಕ ಇತ್ತಂದರೆ ಸಂಪೂರ್ಣ ಸಂಖ್ಯೆ 25ರಿಂದ ನಿಶೇಷವಾಗಿ ಭಾಗಾಕಾರ ಆಗ್ತದೆ. 25 3 75, ಶೇಷ 22, 25 9, 225, 3 1 3, 3 13, ಇದಕ್ಕೆ 13 ಬರ್ತದೆ ಉತ್ತರ. ಆದರೆ ಪಾಯಿಂಟ್ ಎಲ್ಲಿಡಬೇಕು ತೇಜಸ್? ಪಾಯಿಂಟ್ ಎಲ್ಲಿಡಬೇಕು? ಏನು ಇಡೋ ಹಾಗೆ ಇಲ್ಲ, ಹಾಗೆ ಬಿಟ್ಬಿಡೋದು ಅದನ್ನು. 13 ಆನ್ಸರ್, ಹೌದಲ್ವಾ? ಯಾಕೆ? ಪಾಯಿಂಟ್ ಆದಮೇಲೆ 2 ಅಂಕೆ ಇದ್ದಾವೆ, ಪಾಯಿಂಟ್ ಆದಮೇಲೆ 2 ಅಂಕೆ ಇದ್ದಾವೆ. 2 - 2 0, ಸೊ 13 ಹಾಗೆ ಇರ್ತದೆ. 13ಕ್ಕೆ 13 ಉತ್ತರ ಅದೇ ಇರ್ತದೆ, ಏನು ವ್ಯತ್ಯಾಸ ಆಗೋದಿಲ್ಲ. ನೆನೆಷ್ಟು ಗೊತ್ತಾಗ್ತಿದೆಯಪ್ಪ? ಪಾಯಿಂಟ್ ಆದಮೇಲೆ ಯಾವುದಾದ್ರೂ ಅಂಕೆಗಳು ಬರ್ತಾವ ಉತ್ತರದಲ್ಲಿ? ಯಾಕೆಂದರೆ 2 - 2 ರೈಟ್. ಪಾಯಿಂಟ್ ಆದಮೇಲೆ 2 ಅಂಕೆ ಇದ್ದಾವೆ, ಪಾಯಿಂಟ್ ಆದಮೇಲೆ 2 ಅಂಕೆ ಇದ್ದಾವೆ. ಸೊ 2 - 2 0 ಆಗುತ್ತೆ. 3.06 ಭಾಗಾಕಾರ 0.85. ಯಾವ ಮಗ್ಗಿಲಿ ಹೋಗುತ್ತೆ ಮಕ್ಕಳೇ ಇದು? 17ರ ಮಗ್ಗಿನ? 85 17ರ ಮಗ್ಗಿಲಿ ಬರುತ್ತಲ್ವ? ರೈಟ್. 17 5 85, 17 1 17, ಶೇಷ ಹಲೋ ಶೇಷ 13, 17 8 136. ವೆರಿ ಗುಡ್ ಗೆಸ್ ತೇಜಸ್, ವೆರಿ ಗುಡ್. ಸೊ ಏನಾಗ್ತದೆ ಮಕ್ಕಳೇ? 18/5, 18/5 ಬಂತು. ಹೋಗಲ್ಲ, ಬಟ್ ಭಾಗಾಕಾರ ಮಾಡೋಕ್ಕೆ ಬರುತ್ತಲ್ವ ನಮಗೆ? ಹಾಂ, ಇದನ್ನು ಮಿಶ್ರ ಮಾಡ್ಬೋದ? ಇದು ಮಿಶ್ರ ಬಿಂದರಾಶಿ ತಾನೆ, ವಿಷಮ ಮಾಡ್ಬೋದಲ್ವ ನಾವು? ಏನಂತ ಮಾಡ್ಬೋದು? ಬೇಡ, ಭಾಗಾಕಾರ ಮಾಡಿಬಿಡ ಬರ್ರಿ. 5 1 5, 5 3 15, ಶೇಷ 3. 0 ಕಟ್ಟೋಣ, ಪಾಯಿಂಟ್ ಇಟ್ಟೋಣ. ಕರೆಕ್ಟ್ರಾ? 0 ಕಟ್ಟೋಣ, ಪಾಯಿಂಟ್ ಇಟ್ಟೋಣ. 15 2 30, 3.2, 3.2. ಈಗ ಪಾಯಿಂಟ್ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ರೆ ಅಲ್ಲಿ 0 ಬಂತು. ಏನು ಬಂತು ಉತ್ತರ? ನಮಗೆ ಅದೇ ಉತ್ತರ. ಏನು ಬಂದಿದೆ ನಮಗೆ ಉತ್ತರ? 3.2 ಬಂದಿದೆ, ಅದೇ ನಮಗೆ ಫೈನಲ್ ಉತ್ತರ. ಮತ್ತೇನು ಬದಲಾವಣೆ ಮಾಡೋಂಗಿಲ್ಲ. ಅಕಸ್ಮಾತ್ ಪಾಯಿಂಟ್ ಇಲ್ಲಿ 1 ಅಂತ ಬಂದಿದ್ರೆ ಏನು ಮಾಡಬೇಕಿತ್ತು? ಪಾಯಿಂಟನ್ನು ಈ ಕಡೆ ಕಳಿಸ್ಬೇಕಿತ್ತು 1 ಅಂಕೆ. -1 ಅಂತ ಬಂದಿದ್ರೆ ಏನು ಮಾಡಬೇಕಿತ್ತು? ಪಾಯಿಂಟನ್ನು ಬಲಗಡೆ ಕಳಿಸ್ಬೇಕಿತ್ತು. ನೋಡಿರಿ, ಒಂದು ನಿಮಿಷ ನೋಡಿರಿ ಏನಾಗಿದೆ ಅಂತ ನೋಡಿರಿ. 3.6 ಬರ್ತದಾ? ಹಾಂ, 6 3 6 5 6 30 ಕರೆಕ್ಟ್. 5 2 30 ಅಂತ ಬರೆದ್ಬಿಟ್ಟಿದ್ದೀವಿ ನಾವು. ರೈಟ್, ಎಕ್ಸಾಕ್ಟ್ಲಿ. 3.6 ಬರ್ತದೆ. 15 ಅಲ್ಲ, 5 ಇದೆಯಲ್ವ ಕೆಳಗೆ,
15 ಎರಡಲೇ 30, ಆದರೆ 5 ಆರಲೇ 30. ಇನ್ನೊಮ್ಮೆ ಮಾಡಿಬಿಡೋಣ ಇದನ್ನು, ತೊಂದರೆ ಇಲ್ಲ ಮಕ್ಕಳೇ. ಏನಿತ್ತಿದು 18/5 ಅಂತ ಇತ್ತು. 5 ಒಂದಲೇ 5 ಸರಿ ಕರೆಕ್ಟಾ. 5 3 15, ಶೇಷ 3, 0 ಕಟ್ಟಿದ್ವಿ, ಪಾಯಿಂಟ್ ಇಟ್ವಿ ಕರೆಕ್ಟಪ್ಪ. 5 6 30, ಸೊ 3.6 ಸರಿಯಾದ ಉತ್ತರ. 3.6 ಸರಿಯಾದ ಉತ್ತರ. ಸೊ ಪಾಯಿಂಟ್ ಆದಮೇಲೆ ಮತ್ತು ಪಾಯಿಂಟಿಗೆ ಏನಾದ್ರು ಬದಲಾವಣೆ ಮಾಡ್ಬೇಕಾ ನಾವು? ಏನೂ ಇಲ್ಲ, 0 ಬಂದಿದೆ, ಅದೇನಿದೆಯೋ ಅದೇ ಉತ್ತರ ಸರಿ. ಅದೇನಿದೆಯೋ ಉತ್ತರ ಅದೇ ಸರಿ. (3.06) ಭಾಗಾಕಾರ 0.85 ಸರಿ ಕಂದ. 17ರ ಮಗ್ಗಿಂದ ಭಾಗಾಕಾರ ಆಗ್ತವೆ. 17 5 85, 17 1 17, ಶೇಷ 13, 17 8 136, 18/5 ಬಂತು, 18/5 ಸರಿನಾ. 5 1 5 ಇಲ್ಲ, ಇದನ್ನ ಈಗ ಈ ಥರ ಮಾಡೋಣ. ಇದು ಎಂಥ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿನ ಮಿಶ್ರ ಭಿನ್ನರಾಶಿ ಮಾಡ್ತೀವಿ. 5 3 15, ಶೇಷ 3, 5 ಸಾರಿ 3 3/5, 3 3/5, 3 3/5 ಅಂದ್ರೇನು? ಪೂರ್ಣಾಂಕ 3. ಪಾಯಿಂಟ್ 3/5 ಅಂದರೆ 6. ಅರ್ಥ ಆಯ್ತಾ? 3.6 ಹೆಂಗೆ ಬಂದಂತ ಗೊತ್ತಾಯ್ತಾ? ಇಲ್ಲ, ನಾವು ನೇರವಾಗಿ ಭಾಗಾಕಾರನೂ ಮಾಡ್ಬೋದು ಕಂದ. ನಾವು ನೇರವಾಗಿ ಭಾಗಾಕಾರನೂ ಮಾಡ್ಬೋದು. ಹೇಗೆ? ಇಲ್ಲಿ 18/5 ಅಂತ ಇತ್ತು. 18/5, 5 1 5, 5 3 15, ಶೇಷ 3. 18ರಲ್ಲಿ 15 ಹೋದರೆ ಶೇಷ 3 ಶೇಷ ಉಳಿತು. ಈಗ ಮುಂದೆ ಭಾಗಾಕಾರ ಮಾಡ್ಬೋದಲ್ಲ. ನಾವು ಏನು ಮಾಡ್ತಿದ್ವಿ? 0 ಕಟ್ತಿದ್ವಿ, ಪಾಯಿಂಟ್ ಇಕ್ತಿದ್ವಿ, 0 ಕಟ್ತಿದ್ವಿ, ಪಾಯಿಂಟ್ ಇಕ್ತಿದ್ವಿ, 0 ಕಟ್ತಿದ್ವಿ, ಪಾಯಿಂಟ್ ಇಕ್ತಿದ್ವಿ. ಈ ಥರ ಮಾಡ್ತಿದ್ವಲ್ವ ನಾವು. 5 3 15, ಶೇಷ 3, 0 ಕಟ್ತಿದ್ವಿ, ಪಾಯಿಂಟ್ ಇಕ್ತಿದ್ವಿ, ಹೌದಲ್ವಾ? ಅದನ್ನೇ ಇಲ್ಲಿ ಮಾಡ್ತಿದ್ದೀನಿ. 0 ಕಟ್ತಿದ್ದೀನಿ, ಪಾಯಿಂಟ್ ಇಕ್ತಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತಿದ್ವಿ? 5 6 30, ಶೇಷ 0 ಅಂತ ಬರ್ತಿದ್ವಿ. 3.6 ಬರ್ತಿತ್ತಿಲ್ಲ ಇಲ್ಲಿ. ಅದೇ ಥರ 0 ಕಟ್ಟಿ ಪಾಯಿಂಟ್ ಇಟ್ವಿ, 5 6 30 ಕರೆಕ್ಟಾ. 5 6 30, 3.6 ಬರ್ತದೆ. ಏನು ಬರ್ತದೆ? 3.6. ಇಲ್ಲೂ ಅದೇ ಬರ್ತದೆ, ಇಲ್ಲೂ ಅದೇ ಬರ್ತದೆ. ಓಕೆ, ಡನ್. ಕನ್ಫ್ಯೂಷನ್ ಸರಿನಪ್ಪ? ಡನ್. ಅಪ್ಪ ಈಗ ಪಾಯಿಂಟ್ ಬಗ್ಗೆ ಏನಾದರೂ ಮಾಡಬೇಕಾ? ನಾವು ಏನಾದರೂ ಚೇಂಜ್ ಮಾಡಬೇಕಾ? ಅದನ್ನು ಮತ್ತೆ ನೋಡೋಣ. ಇಲ್ಲಿ ಪಾಯಿಂಟ್ ಆದಮೇಲೆ 2 ಅಂಕೆ ಇತ್ತು, ಪಾಯಿಂಟ್ ಆದಮೇಲೆ 2 ಅಂಕೆ ಇತ್ತು. 2 - 2 0. 0 ಬಂದಾಗ ಏನು ಮಾಡ್ತೀವಿ? ನಮಗೇನು ಉತ್ತರ ಬಂದಿತ್ತು ಹಾಗೆ ಇಟ್ಬಿಡ್ತೀವಿ, ಏನೂ ವ್ಯತ್ಯಾಸ ಮಾಡೋದಿಲ್ಲ. ಸರಿನಾ? ಇನ್ನೊಂದೆರಡು ಉದಾಹರಣೆ ತಗೊಳ್ಳೋಣ, ಕ್ಲಿಯರ್ ಆಗ್ತದೆ. ಇನ್ನೊಂದೆರಡು ಉದಾಹರಣೆ ತಗೊಳ್ಳೋಣ ಮಕ್ಕಳೇ, ಕ್ಲಿಯರ್ ಆಗ್ತದೆ. (0.0144) ಭಾಗಾಕಾರ 0.012. ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡಿರಿ ಅಂತ ಹೇಳಿದ್ದೆ. 12 12 144, 12 1 12 12. ಸೊ ಉತ್ತರ 1 2 ಅಂತ ಬಂತು. ಆದರೆ ಇಲ್ಲಿ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವಪ್ಪ? 4. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದ್ದಾವೆ? 4 - 3 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು ಅಷ್ಟೇ, ಮುಗೀತ್ರಿ. 1.2 ಇಷ್ಟೇ ಇದಕ್ಕೆ ಉತ್ತರ, ಮತ್ತೇನಿಲ್ಲ. ಈಸಿ ಇದೆ ಅಲ್ವಾ? ಹಾಂ, ಅದೇ 12ರ ವರ್ಗ. 12ರ ವರ್ಗ ಅಂದರೆ 12 12 12 12. ಒಂಬತ್ತು ಬರುತ್ತಾ? ಯಾಕೆ ಹೇಳ್ರಿ? 24 9. ಮಗ್ಗಿ ಯಾರಿಗೆ ಚೆನ್ನಾಗಿ ಬರ್ತಾವೋ ಅವ್ರು ಒಂದೇ ಸರಿ ಹೇಳ್ತಾರೆ ನೋಡಪ್ಪ. ಮಗ್ಗಿ ಯಾರಿಗೆ ಭಾಳ ಚೆನ್ನಾಗಿ ಬರ್ತದೆ ಅವ್ರು ನೇರವಾಗಿ ಉತ್ತರ ಹೇಳ್ತಾರೆ. 24 1 24 9. ಸೊ ಏನು ಬರ್ತದೆ? 9. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದ್ದಾವೆ? 1 ಅಂಕೆ. 1 - 1 0. ಸೊ ಏನು ಏನ್ರಿ? ಎಲ್ಲಿ ಕಟ್ತೀರ್ರಿ ನೀವು? ಅರೆ ಏನೂ ಮಾಡೋ ಆಗಿಲ್ಲ. ಅದು ಏನಿರುತ್ತೋ ಹಾಗೆ ಬಿಟ್ಬಿಡ್ಬೇಕು ಅಷ್ಟೇ. ಅದ್ರ ಸವಾಸಕ್ಕೆ ಹೋಗ್ಬಾರ್ದು ನಾವು. 1.404 ಡಿವೈಡೆಡ್ ಬೈ 0.06 ಅಂದರೆ 1404 ಡಿವೈಡೆಡ್ ಬೈ 6 ಇದ್ದಂಗೆ ಇದೆ ಇದು, ಹೌದಲ್ವಾ? ಸೊ 6 1 6, 6 2 12, ಶೇಷ 2, 6 3 18, ಶೇಷ 2,
6 4 24, 2 3 4 ಅಂತ ಬಂತಪ್ಪ ಉತ್ತರ. ಆದರೆ ಪಾಯಿಂಟ್ ಇಲ್ಲಿ ಇಡಬೇಕು, ಪಾಯಿಂಟ್ ಇಲ್ಲಿ ಇಡಬೇಕು ನಾವು. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಇಲ್ಲಿ? 3 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದಾವೆ ಇಲ್ಲಿ? 2 ಅಂಕೆ ಇದಾವೆ. 3 - 2 1 ಅಂಕೆ. 2 ಅಂಕೆ ಅಲ್ಲಪ್ಪ, 1 ಅಂಕೆ ಬಿಟ್ಟಿಡಬೇಕು. 1 ಅಂಕೆ ಬಿಟ್ಟೆ ಇಲ್ಲಿಡೋಣ. 2 ಅಂಕೆ ಬಿಟ್ಟು ಯಾಕೆ ಇಡ್ತೀರಾ ಗೌತಮ್? 3 - 2 ಏನು ಬರ್ತದೆ? 1 ತಾನೇ. ಹಾಂ, ನಾವು ಬಿಡಿ ಸ್ಥಾನದಿಂದ 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು ಅಷ್ಟೇ, ಇನ್ನೇನಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಹನ್ನೆರಡು ಬಂತ? 6.48 ಭಾಗಾಕಾರ 0.54. ಓಕೆ, 6 ಮಗ್ಗಿ 6 9 6 1 6. 1 ಅಂಕೆ ಸಾಕಾಗಲ್ಲ, 1 ಅಂಕೆ ಸಾಕಾಗಲ್ಲ. 0 ಕಟ್ತೀವಿ 2 ಅಂಕೆ ತಗೊಳೋದಕ್ಕೆ. 6 8 48, 9 1 9, 9 12 108. ಸೊ 1 2 ಅಂತ ಬಂತು ಉತ್ತರ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಗೌತಮ್? 2. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಗೌತಮ್? 2. 2 ಮೈನಸ್ ಎಷ್ಟು? 2 ಎಷ್ಟು ಗೌತಮ್? ಏನು ಮಾಡೋ ಹಾಗಿಲ್ಲ, ಏನು ಮಾಡೋಂಗಿಲ್ಲ. ಏನು ಉತ್ತರ ಬಂತು ಅದೇ ನಮಗೆ ಉತ್ತರ ಅಷ್ಟೇ. ಈಸಿ. ಇದನ್ನು ಹೇಗೆ ಮಾಡ್ತೀರಕ್ಕಂತ? 0.882 ಭಾಗಾಕಾರ 0.21. 21 1 21, 21 4 44, ಅಲ್ಲ 21 4 84, ಸಾರಿ 84, ಶೇಷ 4. 21 2 42, 42 ಬಂತು ರೀ ಉತ್ತರ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 3 ಅಂಕೆ. ಪಾಯಿಂಟ್ ಆದಮೇಲೆ 1 ಅಂಕೆ. 3 - 1, 3 - 1 2. ಐ ಆಮ್ ಸಾರಿ, 3 - 2, 3 - 2, 1. 1 ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ. ಸರಿ ಇದೆಯಪ್ಪ? ಸರಿ ಇದೆ. ಮುಂದಿನ ಪ್ರಶ್ನೆ 14.4 ಭಾಗಾಕಾರ 1.8 ಗೌತಮ್. ರೈಟ್. ನೇರವಾಗಿ ಹೇಳ್ಬೋದಾ ಇವಾಗ ನೀವು? ವೆರಿ ಗುಡ್. 18 1 18, 18 8 144. ಸೊ 8 ಬಂತು ಉತ್ತರ. ಪಾಯಿಂಟ್ ಆದಮೇಲೆ ಏನಾರು ವ್ಯತ್ಯಾಸ ಮಾಡಬೇಕಾ? ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ, ಪಾಯಿಂಟ್ ಆದಮೇಲೆ 1 ಅಂಕೆ ಇದೆ. 1 - 1 0. ಉತ್ತರಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಮಾಡೋ ಹಾಗಿಲ್ಲ. ಗೊತ್ತಾಗ್ತಿದೆಯಾ? ಈಸಿ ಇದೆಯಲ್ಲನಪ್ಪ? ಹಾಂ ಪಟೇಲ್? ಓ ಐ ಆಮ್ ಸಾರಿ. ನೀವು ನೋಡ್ರಿ, ಇದಕ್ಕೊಂದು ಟ್ರಿಕ್ ಇದೆ ಮಕ್ಕಳೇ. 5/10 ಅಂತ ಇದ್ದಿದ್ರೆ ಏನಂತ ಬರೀತಿದ್ರಿ? 5 ಬರೀತಿದ್ರಿ. ಅಂಶನ ಹಾಗೆ ಬರೀತಿದ್ರಾ? ಹಲೋ, ಅಂಶನ ಹಾಗೆ ಬರೀತಿದ್ರಾ? ಹಾಗೆ ಬರೆದ್ಬಿಟ್ಟು ಎಷ್ಟು 0 ಇದಾವೆ ಅಂತ ನೋಡ್ತಿದ್ರಾ? ಅಷ್ಟು ಅಂಕೆ ಬಿಟ್ಟು ಪಾಯಿಂಟ್ ಇಡ್ತಿದ್ರಿ. ಎಸ್ ಆರ್ ನೋ? ಒಂದು ವೇಳೆ 75/10 ಅಂತ ಇದ್ದಿದ್ರೆ ಏನು ಮಾಡ್ತಿದ್ರಿ? 75 ಅಂತ ಬರೀತಿದ್ರಿ. ಅಂಶನ ಹಾಗೆ ಬರೀತಿದ್ರಿ. ಛೇದದಲ್ಲಿ ಎಷ್ಟು 0 ಇದ್ದಾವೆ? 1 0 ಇದೆ. 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ತಿದ್ರಿ. ಕರೆಕ್ಟಾ? ಒಂದು ವೇಳೆ ಈ ಥರ ಬಂದರೆ ಏನು ಮಾಡ್ಬೇಕಿತ್ತು ನಾನು? ಇದೇನಾದರೂ ಇದೇ ಲೆಕ್ಕದಲ್ಲಿ ಮೇಲ್ಗಡೆ 0.5 ಇದ್ದಿದ್ದರೆ ಅಥವಾ 7.5 ಇದ್ದಿದ್ದರೆ ಏನು ಮಾಡಬೇಕಿತ್ತು ನಾನು? ಅಂಶನ ಹಾಗೆ ಬರಿಬೇಕು 0.5 ಅಂತ. ಸರಿನಾ? 0.5 ಅಂತ ಬರೆದ್ವಿ. ಕೆಳಗಡೆ ಎಷ್ಟು 0 ಇದ್ದಾವೆ? 1 0. ಈ ಪಾಯಿಂಟ್ ಎಲ್ಲೋಗುತ್ತೆ ಗೊತ್ತಾ?
ಈ ಪಾಯಿಂಟ್ ಒಂದು ಅಂಕಿ ಈ ಕಡೆ ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅಂದರೆ ಏನಾಗುತ್ತೆ, 0.05 ಆಗ್ಬಿಡುತ್ತೆ. 7.5 ಇದೆಯಲ್ವಾ, 7.5 ಅಂತ ಬರೆದೆ ನಾನು, ಸರಿನಾ? ಕೆಳಗಡೆ 1 0 ಇದೆ, ಪಾಯಿಂಟ್ ಎಲ್ಲೋಗುತ್ತೆ, ಒಂದು ಅಂಕೆ ಈ ಕಡೆ ಬರುತ್ತೆ. ಪಾಯಿಂಟ್ ಏನಾಗ್ತದೆ, ಒಂದು ಅಂಕೆ ಈ ಕಡೆ ಬರ್ತದೆ. ಏನೂ ಇಲ್ಲ ಅಂದರೆ 0.75. ಗೊತ್ತಾಗ್ತಿದೆಯಾ? ಇದೇ ಮಾದರಿಯಲ್ಲಿ ಪ್ರತೀಕ್ ರಾಜ್ ನಾವೇನು ಮಾಡೋಣ, ಈ ನೆಕ್ಸ್ಟ್ ಲೆಕ್ಕ ಮಾಡೋಣ. ಈ ಲೆಕ್ಕ ಏನಂತ ಇದೆ, 4, 5, 6.8 ಭಾಗಾಕಾರ 10 ಅಂತ ಇದೆ. ಕರೆಕ್ಟಾ? ಏನಾಗ್ತದೆ, 4, 5, 6.8 ಅಂತ ಇದೆ ಅಲ್ವಾ? ಅಂಶನ ಹಾಗೆ ಬರಿಬೋದು ನಾವು. ಆದರೆ ಪಾಯಿಂಟ್ ಮಾತ್ರ ಎಲ್ಲೋಗುತ್ತೆ, 1 0 ಇರೋದಕ್ಕೆ ಪಾಯಿಂಟ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ಏನಾಗ್ತದೆ ಅದು, ಪಾಯಿಂಟ್ ಇಲ್ಲಿ ಬಂದರೆ 45 ಪಾಯಿಂಟ್ ಅಷ್ಟೇ ಅಂಜಾನ್. ಈಸಿ ಇದೆ ಅಲ್ವಾ? ನೀವು ಶೇಷ ಉಳಿತಲ್ಲಮ್ಮ ಕಂದ, ಶೇಷ ಉಳಿಸೋದು ಬೇಕಾಗೇ ಇಲ್ಲ, ನೇರವಾಗಿ ಮಾಡ್ಬೋದು. ಈ ಥರ ಇದೇ ಥರ ಇದಕ್ಕೂ ಮಾಡ್ತೀರಾ, ಇದೇ ಮಾದರಿಯಲ್ಲಿ ಈ ಲೆಕ್ಕಕ್ಕೂ ಮಾಡ್ತೀರಾ ಮಕ್ಕಳೇ? ಏನು ಮಾಡ್ತೀರಿ ನೋಡ್ರಿ, ಎಷ್ಟು 0 ಇದೆ, 3 0 ಇದೆ. ಹಲೋ, 3 0 ಇದೆ. ಆಲ್ರೆಡಿ ಅಂಶದಲ್ಲಿ ದಶಮಾಂಶ ಸಂಖ್ಯೆ ಬಂದ್ಬಿಟ್ಟದೆ. ಈ ಪಾಯಿಂಟ್ ಎಲ್ಲೋಗುತ್ತೆ, 1 ಅಂಕೆ, 2 ಅಂಕೆ, 3 ಅಂಕೆ. ಹೌದಾ? ಇಲ್ಲಿ ಬರ್ಬೇಕು ತಾನೆ ಪಾಯಿಂಟ್, ಅದು ಪಾಯಿಂಟ್ ಇಲ್ಲಿ ಬರ್ಬೇಕಂದ್ರೆ ಆ ಥರ ಬರೋ ರೀತಿ ಬರೆದ್ರೆ ಏನಾಗ್ತದೆ, 9.8764. ಆಹಾ, ಅರ್ಥ ಆಯ್ತರಪ್ಪ? ಬರ್ತಾ ಈಸಿ ಇದೆ ಅಲ್ವಾ? ಈ 0ಗಳಿಂದ ಗುಣಿಸೋದು ಈಸಿ, 0ಗಳಿಂದ ಭಾಗಿಸೋದು ಸಹ ಈಸಿ. ಮಾಡ್ತೀರಾ ಮುಂದಿನ ಲೆಕ್ಕ? ರೈಟ್, ಮುಂದಿನ ಲೆಕ್ಕ ಮಾಡಿ. ಏನಾಗ್ತದೆ, ಕರೆಕ್ಟ್ 10ರಿಂದ ಭಾಗಿಸ್ತಿದ್ದೀರಿ. ಸೊ ಇಲ್ಲಿ ಪಾಯಿಂಟ್ ಇದೆ ಅಲ್ವಾ ಲಕ್ಷ್ಮಿ, ಈ ಪಾಯಿಂಟ್ ಒಂದು 0ಯಿಂದ ಭಾಗಿಸ್ತಿದ್ದೀವಲ್ವ, ಪಾಯಿಂಟ್ ಎಲ್ಲಿ ಬರ್ತದೆ, ಎಡಗಡೆ ಬರ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ಬಂತು ಅಂದರೆ ಇಲ್ಲಿ ಏನೂ ಇಲ್ಲಲ್ಲಪ್ಪ, ಇಲ್ಲೇನು ಇರ್ತದೆ, 0 ಇಡ್ತೀವಿ. 0.000234 ಅಂತ ಓದ್ತೀವಿ. ಕರೆಕ್ಟಾ? ಅದು ಇಲ್ಲಿಂದ ಎಲ್ಲಿಗೆ ಬರ್ತದೆ, ಇಲ್ಲಿಗೆ ಬರ್ತದೆ. ಸೊ ಅದೇ ರೀತಿ ಬರೆಯೋಣ ಉತ್ತರ ಬರೆಯೋಣಮ್ಮ ಕಂತ, 0.00234. ಕರೆಕ್ಟ್ ಇದೆಯಾ? ಆಲ್ ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಗೊತ್ತಾಗ್ಲಿಲ್ಲಮ್ಮ? ಇಷ್ಟೇ ಈಸಿ ಪೀಸಿ. ನೇರವಾಗಿ ಮಾಡ್ಲಿಕ್ಕೆ ಬರ್ತಾ ಇದೆ ಇವಾಗ. ವೆರಿ ಗುಡ್. ನೋಡಿದ ತಕ್ಷಣ ಹೇಳ್ಬೋದಲ್ವ ನಾವು ಈಗ, ಭಾಗಾಕಾರ 2 0 ಇದೆ. 2 0 ಇದೆ ಅಂದರೆ ಪಾಯಿಂಟ್ ಎಲ್ಲಿ ಹೋಗ್ತದೆ, ಇಲ್ಲಿ ಬರೋದಿಲ್ಲ. ಇಲ್ಲಿಂದ 1 2 ಅಂಕೆ ಇಲ್ಲಿಗೆ ಜಂಪ್ ಆಗುತ್ತೆ. ಏನಂತ ಓದ್ಬೇಕು ಅದನ್ನು, 7.89 7.89 ಸುಲಭ ಇದೆ ಅಂತ ಹಾಗೆ ಕೊರಬೇಡಿ, ಬರೀರಿ. ಬರೆದು ಪ್ರಾಕ್ಟೀಸ್ ಮಾಡಿದಷ್ಟು ಭಾಳ ಚೆನ್ನಾಗಿ ಬರ್ತದೆ ಮಕ್ಕಳೇ. ಎಷ್ಟು 0 ಇದೆ ಮಕ್ಕಳೇ ಕೆಳಗೆ? 4 0. ಹಾಗಾದರೆ ಪಾಯಿಂಟ್ 1 ಅಂಕೆ, 2 ಅಂಕೆ, 3 ಅಂಕೆ, 4 ಅಂಕೆ ಜಂಪ್ ಆಗ್ಬೇಕು ಇಲ್ಲಿಗೆ, ಅದು ಕರೆಕ್ಟಾ? ಆದರೆ ಇಲ್ಲಿ ಬರಲ್ಲ, ಇಲ್ಲಿ ಏನೂ ಇಲ್ಲ ಅಂದರೆ ಮುಂದೆ 0 ಬರಿತೀವಿ. ಏನಂತ ಬರ್ತದೆ ಉತ್ತರ? 0.54321. ಈಸಿ ಇದೆ, ಬರ್ತಾ ಇದೆ ಅಲ್ವಾ ಎಲ್ಲರಿಗೂ? ಇಷ್ಟೇ ಮಕ್ಕಳೇ ಉತ್ತರ, ಇಷ್ಟೇ ಇರುತ್ತೆ ಇದಕ್ಕೆ ಉತ್ತರ. ಹತ್ತು ಒಂದೇ 0 ಅಲ್ವ, ನಾವು ಒಂದೇ 0 ಅಂತ ತಾನೇ ಭಾಗಾಕಾರ ಮಾಡ್ತಿರೋದು. ಹಾಗಾದರೆ ಪಾಯಿಂಟ್ ಏನಾಗ್ತದೆ, 1 ಅಂಕೆ ಜಂಪ್ ಆಗ್ತದೆ. ಇಲ್ಲಿ ಬರಬೇಕು ಪಾಯಿಂಟ್, ಇಲ್ಲಿ ಬರೋದಿಲ್ಲ. ಸೊ ಏನಾಗ್ತದೆ ಅದು 6.789. 6.789. ತೇಜಸ್ ಬರ್ತಾ ಇದೆಯಪ್ಪ? ಪರೀಕ್ಷೆಗೆ ಬರ್ತದೆ. ಓಕೆ, ಎಸ್ ಪರೀಕ್ಷೆಗೆ ಬರ್ತದೆ. 0.987 ಭಾಗಾಕಾರ 100.
ಏನಾಗುತ್ತೆ ರೀ ಇದು? ಎರಡು ಸೊನ್ನೆಯಿಂದ ಭಾಗಾಕಾರ ಮಾಡ್ತಿದ್ದೀರಿ. ಒಂದು ಅಂಕೆ, ಎರಡು ಅಂಕೆ ಜಂಪ್ ಆಗಬೇಕು, ಪಾಯಿಂಟ್ ಇಲ್ಲಿ ಬರಬೇಕು. ಇಲ್ಲಿ ಏನೂ ಇಲ್ಲ ಅಂದರೆ ಏನು ಬರೀಬೇಕು? 0. ಇಲ್ಲೂ ಏನಿಲ್ಲ ಅಂದರೆ ಏನು ಬರಿತೀವಿ? 0. ಸೊ ಏನಾಗುತ್ತೆ ಉತ್ತರ? 0.009887. ಬೇಡಪ್ಪ, ಈ ಭಾಳ ಚಿಕ್ಕದು, ಅದು ಭಾಳ ಚಿಕ್ಕದದು ಮೌಲ್ಯ. ಓಕೆ, 1 2 3 4.5678 ಭಾಗಾಕಾರ 1000. ಪಾಯಿಂಟ್ ನೋಡಿರಿ, 3 0ಇಂದ ಭಾಗಾಕಾರ ಆಗ್ತಾಯಿದೆ. ಪಾಯಿಂಟ್ ಏನಾಗ್ತದೆ? 1 2 3. ಪಾಯಿಂಟ್ ಇಲ್ಲಿ ಬರ್ಬೇಕು. ಇಲ್ಲಿಂದ ಎಲ್ಲಿ ಹೋಗ್ತದೆ? ಇಲ್ಲಿ ಬರ್ತದೆ. ಸೊ ನೀನಂತ ಓದ್ತೀವಿ 1.2345678 1ರಿಂದ 9 ತನಕ ಬರೆದುಬಿಟ್ಟಿದ್ದಾರೆ. ಸ್ವಾಭಾವಿಕ ಸಂಖ್ಯೆಗಳು. ಕರೆಕ್ಟ್, ವೆರಿ ಗುಡ್. ಸ್ವಾಭಾವಿಕ ಸಂಖ್ಯೆಗಳನ್ನೆಲ್ಲ ಬರೆದುಬಿಟ್ಟಿದ್ದಾರೆ ಅವರು. ಪೂರ್ಣ ಸಂಖ್ಯೆ ಹಾಕ್ಬೇಕಂದ್ರೆ ಒಂದು 0 ಇರಬೇಕು. ಎಸ್, ನೋಡಿರಿ ಈ ಥರ ಇದೆ. 1 0ಇಂದ ಭಾಗಾಕಾರ ಮಾಡ್ತಿದ್ದೀವಿ. 1 0ಇಂದ ಭಾಗಾಕಾರ ಮಾಡ್ತಿದ್ವಿ ಅಂದರೆ ಪಾಯಿಂಟ್ ಎಲ್ಲಿ ಹೋಗುತ್ತೆ? ಈ ಕಡೆ ಹೋಗುತ್ತಲ್ವಾ? ಪಾಯಿಂಟ್ ಈ ಕಡೆ ಹೋಗುತ್ತೆ. ಪಾಯಿಂಟ್ ಇಲ್ಲಿ ಹೋಯ್ತಪ್ಪ ಅಂದರೆ ಇಲ್ಲಿ 0 ಇಡ್ತೀವಿ. ಏನಂತ ಓದ್ತೀವಿ ಅದನ್ನು? 0.8764. ಕರೆಕ್ಟ್ ಇದೆ ಮಕ್ಕಳೇ? ರೈಟ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ನೇರವಾಗಿ ಮಾಡ್ಬೋದಾ? ನಾವು ನೇರವಾಗಿ ಮಾಡ್ಬೋದಾ? 2 0ಇಂದ ಭಾಗಾಕಾರ ಮಾಡ್ತಿದ್ದೀವಿ ಮಕ್ಕಳೇ. ಏನಾಗ್ತದೆ? ಪಾಯಿಂಟ್ ಎಲ್ಲಿ ಹೋಗ್ತದೆ? 1 2 ಅಂಕೆ ಇಲ್ಲಿ ಬರ್ತದೆ. 5.4321. ಕರೆಕ್ಟ್ ಇದೆಯಪ್ಪ? 4321 ಕರೆಕ್ಟ್ ಇದೆಯಪ್ಪ? ಅಷ್ಟೇ, ನೇರವಾಗಿ ಬರಿಬೋದು ನಾವೀಗ, ಹೌದಲ್ವಾ? ಹಾಂ, ತೊಂದರೆ ಇದೆಯಾ? ನೇರವಾಗಿ ಬರಿಬೋದಲ್ವಾ? ವಿ ಕ್ಯಾನ್ ಡೂ ಇಟ್ ಡೈರೆಕ್ಟ್ಲಿ. ನೆಕ್ಸ್ಟ್ ಕ್ವೆಶನ್. ಎಷ್ಟು 0 ಇದೆ? ಅದನ್ನು ಹಾಗೆ ಬರೆದು ಬಿಡ್ತೀನಿ ತಡ್ರಿ. 9 8 7 6 5 4 3 2 1. ಅಯ್ಯೋ ದೇವ್ರೆ, ಎಷ್ಟು 0 ಇದೆ? 4 0. ಸೊ 1 2 3 4 ಪಾಯಿಂಟ್ 1 2 3 4 ಅಂಕೆ ದಾಟಿ ಇಲ್ಲಿ ಬರಬೇಕು. ಏನೂ ಇಲ್ಲ ಅಂದರೆ 0ಗಳನ್ನ ಇಡ್ತಾ ಹೋಗ್ಬಿಡೋಣ ಆ ಜಾಗದಲ್ಲಿ. ಏನಾಗ್ತದೆ? 0.009887654321. ಹೂ, ಇದಕ್ಕೇನಾಗ್ತದೆ? 1 0 ಇದೆ. ಪಾಯಿಂಟ್ 1 ಅಂಕೆ ಇಲ್ಲಿ ಜಂಪ್ ಆಗ್ತದೆ. ಏನಂತ ಓದ್ಬೇಕು ನಾವು ಅದನ್ನು? 12.345. ಇದೇ ಇದಕ್ಕೆ ಉತ್ತರ. ನೇರವಾಗಿ ಉತ್ತರ ಬರಿಬೋದು ನಾವು. ನೇರವಾಗಿ ಉತ್ತರ ಬರಿಬೋದು. ನೀವು ಸಹ ನೇರವಾಗಿ ಪುಸ್ತಕಗಳಲ್ಲಿ ಬರಿಬೋದು. ಸರಿನಾ? ರೈಟ್. ಏನು ಪೃಥ್ವಿ ಬರಿತಿದ್ದೀರಾ? ಮುಂದಿನ ಪ್ರಶ್ನೆ ಹಾಲೇಶ್ ಅಂಬಾನಿ ಅವರೇ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ರೈಟ್. ಹಲ್ಲೇಶಂ. ನೋಡ್ರಿ, ಈ ದಶಮಾಂಶ ಸಂಖ್ಯೆ ಇದೆ. ಇಲ್ಲಿ 3 0ಗಳಿದ್ದಾವೆ. 1 2 3 0 0 ಇಡಬೇಕು. ಇಲ್ಲಿ ಪಾಯಿಂಟ್ ಬರುತ್ತೆ 0. ಇದನ್ನ ಅಳಿಸ್ಬಿಡೋಣ. 0.006789 ಬರ್ತಾ ಇದೆ. ಸುಲಭ ಇದೆ ಅಲ್ವಾ ಸುಷ್ಮಿತಾ? ಎರಡು 0ಇಂದ ಭಾಗಾಕಾರಗೊಳ್ತಾ ಇದೆ. 1 2 0. ಭಾಳ ಚಿಕ್ಕ ಮೌಲ್ಯ ಅದು, ಭಾಳ ಚಿಕ್ಕ ಮೌಲ್ಯ. ಮುಂದಿನ ಪ್ರಶ್ನೆ ಏನಪ್ಪ? 1 2 3 4 1 2 3 4 ಇಲ್ಲಿ ಬರ್ಬೇಕಲ್ವ ಅದು? 98.765432 ವಾವ್. ಹೌದು ಕರೆಕ್ಟ್. ಬಟ್ ನಾವು ಪಾಯಿಂಟ್ ಎಲ್ಲಿಡ್ಬೇಕು ಅನ್ನೋದು ಕಲಿಬೇಕು ನಾವು. ಕರೆಕ್ಟ್ ಮಕ್ಕಳೇ. 1 0ಇಂದ ಭಾಗಾಕಾರಗೊಳ್ತಿದೆ ಪ್ರತೀಕ್ರಾಜ್. ಸೊ ಹಾಗಾಗಿ ಪಾಯಿಂಟ್ ಇಲ್ಲಿ ಬರ್ತದೆ. ಇಲ್ಲಿಂದ ಒಂದಂಕೆ ಎಡಕ್ಕೆ ಬರ್ತದೆ. ಉತ್ತರ ನೇರವಾಗಿ ಬರಿಬೋದು ನೀವು, ಏನೂ ತೊಂದರೆ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲೇನಾಗ್ತದೆ?
3 ಸೊನ್ನೆಯಿಂದ ಭಾಗಾಕಾರಗೊಳ್ತಿದೆ. ಪಾಯಿಂಟ್ ಎಲ್ಲಿ ಬರ್ತದೆ? 1 2 3 ಇಲ್ಲಿ ಬರ್ತದಲ್ವಾ? ಇಲ್ಲಿ ಬರೋದಿಲ್ಲ. ಸೊ ಇದನ್ನ ಏನಂತ ಬರಿಬೋದು ನಾವು? 3.2 1 0 1 2 3. ಈಸಿ ಇದೆ ಅಲ್ವಾ? ಸೊನ್ನೆಗಳಿಂದ ಗುಣಿಸೋದು ಈಸಿ, ಸೊನ್ನೆಗಳಿಂದ ಭಾಗಿಸೋದು ಈಸಿ. ಪಾಯಿಂಟ್ ಮಾತ್ರ ಆ ಕಡೆ ಈ ಕಡೆ ಹೋಗ್ತದೆ ಅಷ್ಟೇ, ಇನ್ನೇನಿಲ್ಲ. ಏನು ರೀ ಪ್ರಶ್ನೆನೇ ಮತ್ತೊಂದು ಸರಿ ಹೇಳ್ತೀರಾ? 2 ಸೊನ್ನೆಯಿಂದ ಭಾಗಾಕಾರಗೊಳ್ತಾ ಇದೆ. ಪಾಯಿಂಟ್ ಎಲ್ಲಿ ಹೋಗ್ತದೆ? 1 ಅಂಕೆ 2 ಅಂಕೆ. ಇಲ್ಲಿ ಏನಿಲ್ಲ ಅಂದರೆ 0 ಹಾಕ್ತೀವಿ, ಪಾಯಿಂಟ್ ಇಲ್ಲಿ ಬರುತ್ತೆ, ಇಲ್ಲಿ 0 ಬರುತ್ತೆ. 0.00 0 9 8 7 6 5. ರೈಟ್ ರೈಟ್, ಗುಡ್ ಗುಡ್, ವೆರಿ ವೆಲ್. ಸೊ 0.765432 ಅಲ್ಲ, ಅದೇ ಸಂಖ್ಯೆಗಳನ್ನು ಉಲ್ಟಾ ಬರೆದು ಬಿಟ್ಟಿದ್ದೀವಿ. ಮುಂದಿನ ಪ್ರಶ್ನೆ ಸಾಕು, ಅದೆಷ್ಟು ಮಾಡಿದ್ರು ಅಷ್ಟೇ. ಆದರೆ ಅದರಲ್ಲಿ ಇನ್ನೊಂದು ವೆರೈಟಿ ಇದೆ. ಅಲ್ಲ 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 ಅಲ್ಲ, ಮೈನಸ್ ಬರೋ ರೀತಿ ಲೆಕ್ಕಗಳು ಇದ್ದಾವೆ. ಅದನ್ನು ಮುಂದಿನ ತರಗತಿಯಲ್ಲಿ ಮಾಡಿ ತೋರಿಸ್ತೀನಿ ನಾನು. ಇವತ್ತಿಗೆ ಎಷ್ಟು ಸಾಕು, ಮುಂದಿನ ತರಗತಿಯಲ್ಲಿ ಅದನ್ನು ಮಾಡೋಣ. ಆದರೆ ಇವತ್ತು ಇನ್ನೂ ಸ್ವಲ್ಪ ಕೆಲವು ವಾಕ್ಯ ರೂಪದ ಪ್ರಶ್ನೆಗಳನ್ನು ಮಾಡೋಣ ಮಕ್ಕಳೇ. ಹಾಂ ವಾ, ಏನಪ್ಪ ಹಿಂದಿನ ಲೆಕ್ಕ ಬರೀಲಿಲ್ವಾ? ತಪ್ಪಾಯ್ತಾ? ಏನಾಯ್ತಪ್ಪ? ಇಲ್ಲ 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 ಇಲ್ಲ, ಈ ಕಡೆ ಬರುತ್ತಲ್ವ ಪಾಯಿಂಟು. ಒಂದು ನಿಮಿಷ. ಇಲ್ಲ ಕಂದ, ಇದು ಕರೆಕ್ಟ್ ಬರ್ತಿದ್ದೇವೆ. ಆಯ್ತು, ಮೈನಸ್ ಇದ್ದಾಗ ಆ ಥರ ಬರ್ತದೆ. ಈಗ ಈ ಥರ ಅಲ್ಲ. ಗುಣಾಕಾರ ಇದ್ದಾಗ ಪಾಯಿಂಟ್ ಎಲ್ಲೋಗುತ್ತೆ? ಈ ಕಡೆ ಬರುತ್ತೆ. ಹೌದು ತಾನೇ? ಹಲೋ ಹರ್ಷ 5.5 × 10 ಏನಾಗುತ್ತೆ? ಇದು ಪಾಯಿಂಟ್ ಈ ಕಡೆ ಬರುತ್ತೆ. 55 ಅಂತ ಬರೀತಿಲ್ಲ ಇದನ್ನು ನೇರವಾಗಿ. ಹೇಗೆ ಇದನ್ನೇನಂತ ಪಾಯಿಂಟ್ ಇಲ್ಲ ಅಂದ್ಕೊಂಡು ಗುಣಿಸಪ್ಪ. 550 ಅಂತ ಬಂತ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1 ಅಂಕೆ ಬಿಟ್ಟು ಪಾಯಿಂಟ್ ಇಡು. ಏನಾಗ್ತದೆ? 55 ಆಗುತ್ತೆ ಇಲ್ಲ ಇದಕ್ಕೆ. ಹಾಂ, ಸೊ ಗುಣಾಕಾರ ಇದ್ದಾಗ ಪಾಯಿಂಟ್ ಬಲಕ್ಕೆ ಬರುತ್ತೆ. ಆಯಿತಾ? ಭಾಗಾಕಾರ ಇದ್ದಾಗ ಸಹಜವಾಗಿ ಎಡಕ್ಕೆ ಹೋಗುತ್ತೆ. ಆದರೆ ಮೈನಸ್ಸಲ್ಲಿ ಯಾವುದಾದ್ರೂ ಬಂತಂದರೆ ವ್ಯತ್ಯಾಸ, ಆವಾಗ ನಾವೇನು ಮಾಡ್ತೀವಿ? ಅದನ್ನು ಬಲಕ್ಕೆ ತಗೊಂಡು ಹೋಗ್ತೀವಿ. ಸೊ ಇಲ್ಲಿ 1 ಅಂಕೆ ಈ ಕಡೆ ಬರುತ್ತದು, ಇಲ್ಲಿ ಬರುತ್ತೆ ಪಾಯಿಂಟು, ಇಲ್ಲಿ ಇರೋದಿಲ್ಲ. 0.76 5432 ಕರೆಕ್ಟ್ ಇದೆ ಉತ್ತರ. ಸರಿನಾ? ಇನ್ನೂ ಒಂದು ರೀತಿ ದಶಮಾಂಶದ ಲೆಕ್ಕಗಳಿದ್ದಾವೆ. ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಸದ್ಯಕ್ಕೆ ಇಷ್ಟು ಸಾಕು. ಸದ್ಯಕ್ಕೆ ನಮಗೆ ಗೊತ್ತಾಗಿದೆ ದಶಮಾಂಶಗಳ ಭಾಗಾಕಾರ. ಒಂದೇ ದಿನಕ್ಕೆ ಎಲ್ಲದನ್ನೂ ಕೊಟ್ಬಿಟ್ರೆ ನಿಮಗೆ ಎಲ್ಲದನ್ನೂ ನುಂಗೋದು ಕಷ್ಟ ಆಗ್ಬಿಡುತ್ತೆ. ನಮ್ಮ ಪಂಡಿತರು ಅದನ್ನು ಕೇಳಿರ್ಬೇಕಾದ್ರೆ ಒಂದು ಇಡೀ ಬಾಳೆಹಣ್ಣನ್ನು ನುಂಗಕ್ಕೆ ಹೋಗ್ಬಿಟ್ಟಿದ್ರು ಒಂದು ಸರಿ. ಏನ್ರಿ? ಭಾಳ ದೊಡ್ಡ ಸಾಹಸಿಗಳಿದ್ದಾರೆ ಪಂಡಿತರದ್ದಿರು. ಏನಪ್ಪ ವಿಶ್ವ ದಾಖಲೆ ಮಾಡ್ಬೇಕಂತಿದ್ದೇನೋ ಬಾಳೆಹಣ್ಣು ನುಂಗೋದ್ರಾಗೆ. ಪಂಡಿತ ರಾಧ್ಯ, ಪಾಪ ಎಂಥ ದೊಡ್ಡ ಹೆಸರು ನೋಡ್ರಿ. ದಶಮಾಂಶ ಸಂಖ್ಯೆಗಳ ಭಾಗಾಕಾರದ ಮೇಲಿನ ವಾಕ್ಯ ರೂಪದ ಪ್ರಶ್ನೆಗಳನ್ನು ಮಾಡೋಣ ಮಕ್ಕಳೇ. ಭಾಳ ಚೆನ್ನಾಗಿ ನೋಡ್ಕೊಳ್ರಿ. ಪ್ರಶ್ನೆ ಓದೋಕ್ಕೆ ಚೆನ್ನಾಗಿ ಬರಬೇಕು. ಯಾವ ಮೂಲ ಕ್ರಿಯೆ ಅದರೊಳಗಿಡಿದೆ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಏನು ಬೇಕೋ ಅದನ್ನು ಬರಿಬೇಡಿ. ನೋಡ್ಕೊಳ್ಳಿ, ಪ್ರಶ್ನೆ ಓದೋ ತನಕ ತಡಿಬೇಕು. ಬಾಲಾಜಿ, ಶ್ರೇಯಾ ತನ್ನ ಸ್ನೇಹಿತರೊಂದಿಗೆ ಊಟಕ್ಕೆ ಹೋದಾಗ 1256.25 ಬಿಲ್ ಬಂತು. ಸ್ನೇಹಿತರೆಲ್ಲರೂ ಊಟಕ್ಕೆ ಹೋಗಿದ್ದಾರೆ. ಶ್ರೇಯಾ ಕರ್ಕೊಂಡು ಹೋಗಿದ್ದಾರೆ, ಊಟ ಮಾಡಿಸಿದ್ದಾರೆ ಎಲ್ಲರಿಗೂ. ಊಟ ಆದಮೇಲೆ ಅಷ್ಟು ಬಿಲ್ ಬಂತು. ಕಂದ ಅದನ್ನು ಸೌಂಡ್ ಮಾಡಿಬಿಡಮ್ಮ, ಅದು ಶಬ್ದ ಮಾಡಬಾರ್ದು ದಯಮಾಡಿ. ಅವರು 5 ಜನ ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರು ಎಷ್ಟು ಹಣ ಪಾವತಿಸಬೇಕು? ನೋಡಿರಿ, ಫ್ರೆಂಡ್ಸ್ ಎಲ್ಲ ಊಟಕ್ಕೆ ಹೋಗಿದ್ದಾರೆ, ಊಟ ಮಾಡಿದ್ದಾರೆ. ಏನು ಬಿಲ್ ಬಂತು ಎಲ್ಲರೂ ಹಂಚ್ಕೊಬೇಕಲ್ವಾ? ಹಾಂ, ಆದರೆ ವಿನಯ್ ಪಾಟೀಲ್ ಜೊತೆಗೆ ಹೋಗ್ಬೇಡ್ರಿ ಮತ್ತೆ. ಅವಾಗ ಹಂಚ್ಕೊಂಡ್ರೆ ನಿಮಗೆ ಲಾಸ್ ಆಗ್ತದೆ ಅಲ್ವಾ ವಿನಯ್ ಪಾಟೀಲ? ರೈಟ್. ಸೊ ಶ್ರೇಯಾ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಅವರೆಲ್ಲರೂ ತಮ್ಮ ಬಿಲ್ ಏನು ಮಾಡ್ತಿದ್ದಾರೆ? ಹಂಚ್ಕೊತಾ ಇದ್ದಾರೆ. ಎಷ್ಟು ಜನ ಹೋಗಿದ್ದಾರೆ? 1256.25 ರೂಪಾಯಿ ಇದೆ. ಇದು ಎಷ್ಟು ಜನ ಹಂಚ್ಕೊಬೇಕು? 5 ಜನ ಹಂಚ್ಕೊಬೇಕಂದ್ರೆ ಏನು ಮಾಡಬೇಕು? 5ರಿಂದ ಭಾಗಾಕಾರ ಮಾಡಬೇಕಾ ಮಕ್ಕಳೇ? 5ರಿಂದ ಭಾಗಾಕಾರ ಮಾಡ್ಬೇಕು. ಹೌದು ತಾನೆ? ಏನು ಬರ್ತದೆ ಉತ್ತರ? 5 1 5, 5 2 10, ಶೇಷ 2, 5 5 25, 5 3 ಸಾರಿ 5 1 5, ಶೇಷ 1, 5 2 10, ಶೇಷ 2, 5 5 25, 2 5 1 2 5. ಇಷ್ಟೇನಾ ಉತ್ತರ? ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಇಲ್ಲಿ?
ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟು ಅಂಕೆ ಇದೆ? 2 ಮೈನಸ್ 0 1 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ಬೇಕು ಹರ್ಷ. ಗುಣಾಕಾರ ಭಾಗಕಾರಕ್ಕೆ ಕನ್ಫ್ಯೂಷನ್ ಬೇಡ, ಗುಣಾಕಾರ ಭಾಗಕಾರಕ್ಕೆ ಕನ್ಫ್ಯೂಷನ್ ಬೇಡ. ಈಗಲಿಂದನೇ ಬಾಯ್ಸಿಗೆ ಕಲಿಸಿ ಕೊಟ್ಬಿಡ್ಬೇಕಾ? 57ರಿಂದ ಕೊಡೋಣ, 57ರಿಂದ ಈಗ ಬೇಡ. ವಿನಯ್ ಪಾಟೀಲ್ ಏನು ಮಾಡ್ತಿದ್ಯಪ್ಪ? ವಿನಯ್ ಪಾಟೀಲ್ 18.6 ಕಿಲೋಮೀಟರ್ ದೂರದ ಕಚೇರಿಗೆ ಪ್ರತಿದಿನ ಹೋಗುತ್ತಾರೆ. ಅವರ ಕಾರು 1 ಲೀಟರ್ಗೆ 13.5 ಕಿಲೋಮೀಟರ್ ಓಡುತ್ತದೆ. ಹಾಗಾದರೆ ಒಂದು ದಿನದ ಪ್ರಯಾಣಕ್ಕೆ ಎಷ್ಟು ಲೀಟರ್ ಇಂಧನ ಬೇಕಾಗುತ್ತದೆ? ಅಲ್ಲ, 1 ಲೀಟ್ರಿಗೆ ಅಷ್ಟು ದೂರ ಹೋಗುತ್ತದು. 1 ಲೀಟ್ರಿಗೆ ಎಷ್ಟು ಹೋಗುತ್ತೆ? 13.5 ಕಿಲೋಮೀಟ್ರ್ ಹೋಗುತ್ತೆ. 2 ಲೀಟ್ರಿಗೆ ಎಷ್ಟು ಹೋಗುತ್ತೆ? ಅದು ಡಬಲ್ 27.0 ಕಿಲೋಮೀಟ್ರ್ ಹೋಗುತ್ತೆ. 3 ಲೀಟ್ರಿಗೆ ಎಷ್ಟು ಹೋಗುತ್ತೆ? ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ, ಇದು ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ನಮಗೆ ಕೇಳಿರೋದೇನು, 1 ಲೀಟ್ರಿಗೆ ಇಷ್ಟು ಕಿಲೋಮೀಟ್ರ್ ಹೋಗುತ್ತೆ. ನಮಗೆ ಎಷ್ಟು ಕಿಲೋಮೀಟ್ರ್ ಇದೆ? 18.6 ಕಿಲೋಮೀಟ್ರ್ ಇದೆ. ಇದಕ್ಕೆ ಹೋಗಲಿಕ್ಕೆ ಎಷ್ಟು ಲೀಟರ್ ಪೆಟ್ರೋಲ್ ಬೇಕಾಗ್ತದೆ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡ್ಬೋದು, ಇಷ್ಟು ಕಿಲೋಮೀಟ್ರಿಗೆ 1 ಲೀಟರ್ ಪೆಟ್ರೋಲ್ ಬೇಕಾಗತ್ತೆ, ಹೌದಾ? ಇಷ್ಟು ಕಿಲೋಮೀಟ್ರಿಗೆ 1 ಲೀಟರ್ ಪೆಟ್ರೋಲ್ ಬೇಕಾಗ್ತದೆ. ಹಾಗಾದರೆ ಇಷ್ಟು ಕಿಲೋಮೀಟ್ರಿಗೆ ಎಷ್ಟು ಬೇಕು ಅಂದರೆ ಏನು ಮಾಡ್ಬೋದು ನಾವು? ಅದನ್ನು 13.5ರಿಂದ ಭಾಗಿಸ್ಬಿಟ್ರಿ. ಏನು ಮಾಡಿರಿ? 13.5ರಿಂದ ಭಾಗಿಸ್ಬಿಟ್ರಿ. ಇದು 1 ಲೀಟ್ರಿಗೆ ಹೋಗೋ ದೂರನಾ? ಈ ಥರ ಎಷ್ಟು ದೂರ ಎಷ್ಟು ಲೀಟ್ರ್ ಬೇಕಾಗ್ತದೆ? ಹಾಗಾದರೆ ಇದು 1 ಲೀಟರ್ ತಾನೇ ಮೌಲ್ಯ. ಸಂಪೂರ್ಣ ದೂರವನ್ನು 1 ಲೀಟರ್ನ ಮೌಲ್ಯದಿಂದ 1 ಲೀಟರ್ಗೆ ಹೋಗುವ ದೂರದಿಂದ ಭಾಗಿಸ್ಬಿಡ್ರಿ, ಎಷ್ಟು ಲೀಟರ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಸಂಪೂರ್ಣ ದೂರವನ್ನು 1 ಲೀಟರ್ಗೆ ಹೋಗುವ ದೂರದಿಂದ ಭಾಗಾಕಾರ ಮಾಡಿ ಆವಾಗ ಎಷ್ಟು ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮಕ್ಕಳೇ, ಇದಕ್ಕೆ ಅನುಪಾತ ಸಮಾನುಪಾತ ಪಾಠದಲ್ಲಿ ಇನ್ನೂ ಸುಲಭ ಆಗುತ್ತೆ. ಅನುಪಾತ ಸಮಾನುಪಾತ ಪಾಠದಲ್ಲಿ ಇನ್ನೂ ಸುಲಭ ಆಗುತ್ತೆ. ಏನಂತ ಬರಿಬೋದು ಗೊತ್ತಾ? 1 ಲೀಟರ್ಗೆ 13.5 ಕಿಲೋಮೀಟ್ರ್ ಹೋಗುತ್ತೆ. ಹಾಗಾದರೆ ಎಷ್ಟು ಲೀಟರ್ಗೆ ಅದು 18.6 ಕಿಲೋಮೀಟ್ರ್ ಹೋಗುತ್ತೆ ಅಂತ ಬರಿಬೋದು ನಾವು ಅದನ್ನು. ಅದು ಅನುಪಾತ ಸಮಾನುಪಾತ ಯೂನಿಟರಿ ಪಾರ್ಟ್ ಇದೆ, ಅದು ನಾವು ಮಾಡ್ತೀವಿ. ಸದ್ಯಕ್ಕೆ ಈ ಥರ ಲೆಕ್ಕ ಮಾಡಿದ್ರೂ ಸಾಕು. ಇದು ಭಾಗಕಾರದ ಲೆಕ್ಕ ಅನ್ನೋದು ಗೊತ್ತಾಯ್ತು ಅಂದರೂ ಸಾಕು. 18.6 ಕಿಲೋಮೀಟರ್ ಡಿವೈಡೆಡ್ ಬೈ 13.5 ಕಿಲೋಮೀಟರ್. ನಾನು ನಿಮಗೊಂದು ಮಾತು ಹೇಳ್ತಿದ್ದೆ ಒಂದಾನೊಂದು ಕಾಲದಲ್ಲಿ, ಮೂಲಮಾನಗಳನ್ನು ಕೂಡ್ಸೋಕ್ಕೆ ಕಳೆಯೋಕ್ಕೆ ಬರಲ್ಲ, ಆದರೆ ಸೊ ಕಿಲೋಮೀಟರ್ ಕ್ಯಾನ್ಸಲ್ ಆಗ್ತವೆ. ಮೂಲಮಾನಗಳನ್ನು ಕೂಡ್ಸೋಕ್ಕೆ ಕಳೆಯೋಕ್ಕೆ ಬರಲ್ಲ, ಆದರೆ ಗುಣಿಸೋಕ್ಕೆ ಭಾಗಿಸ್ಲಿಕ್ಕೆ ಬರ್ತದೆ. ಆಯಿತಾ? ಸೊ ಇಲ್ಲೇನಾಗ್ತದೆ ನಂತರ? ಯಾವ ಮಗ್ಗೇಲಿ ಮಾಡ್ಬೋದು ಇದನ್ನು? 186 ಡಿವೈಡೆಡ್ ಬೈ 135. ನನ್ನ ಪ್ರಕಾರ ಯಾವುದಾದ್ರೂ ಇದೆಯಾ? ಅದಕ್ಕೆ ಯಾವುದಾದ್ರೂ ಇದೆಯಾ ಸಾಮಾನ್ಯ ಗುಣಕ? 27 ಮಗ್ಗೇಲಿ ಹೋಗುತ್ತಾ? 2 27 ಎಂಟ್ಲೆ 27 ಬರಲ್ಲಲ್ವಾ? 186 135 ಯಾವ ಮಗ್ಗೇಲಿ ಹೋಗುತ್ತೆ? 3 ಮಗ್ಗೇಲಿ ಹೋಗುತ್ತಾ? ಹೌದಾ? ಸಾಧ್ಯನೇ. ಹೌದಲ್ಲ? ಕರೆಕ್ಟ್. ಓಕೆ, ಡನ್. 3 4 12 ಶೇಷ 1, 3 5 15. ವೆರಿ ಗುಡ್. 3 6 18, 3 2 6. 62 ಮತ್ತು 45 ಯಾವ ಮಗ್ಗೇಲಿ ಹೋಗುತ್ತೆ? ಇದನ್ನು ಭಾಗಾಕಾರ ಮಾಡಿಬಿಡೋಣ. 45 1 45 ಶೇಷ ಹಲೋ ಶೇಷ 0 ಕಟ್ಟೋಣ, ಪಾಯಿಂಟ್ ಇಡೋಣ. 4 3 ಅಥವಾ 4 4 16. ಆದರೆ 45 2 45 4 180 ಆಗ್ಬಿಡುತ್ತೆ. 45 4 180 ಆಗುತ್ತೆ. 4 5 20 ದಶಕ 2 4 4 16 2 18 180 ಆಗ್ಬಿಡುತ್ತಲ್ವ? ಜಾಸ್ತಿ ಆಗುತ್ತಲ್ವ? ಸೊ ಅದಕ್ಕೆ ಏನು ಮಾಡೋಣ? 45 3 ಏನಾಗ್ತದೆ ನೋಡಿರಿ? 3 5 15 5 ದಶಕ 1 3 4 12 1 13. 45 3 135 ಶೇಷ 35 ಹೌದಾ? ಮತ್ತೇನು ಮಾಡ್ಬೋದು? 0 ಕಟ್ಬೋದು. ನಾವು 0 ಕಟ್ಬೋದು. 4 8 32 4 8 32
ಅಥವಾ 45 ಎಂಟ್ಲೆ 45 ಎಂಟ್ಲೆ ಏನಾಗುತ್ತೆ ಮಕ್ಕಳೇ? 8 5 40 0 ದಶಕ 4 8 4 32 4 36 ಜಾಸ್ತಿ ಆಗುತ್ತಲ್ವ? ಜಾಸ್ತಿ ಆಗ್ತದೆ, 10 ಜಾಸ್ತಿ ಆಗ್ತದೆ. 45 7 45 7 ಏನಾಗ್ತದೆ? 7 5 35 ದಶಕ 3 7 4 28 + 3 31 315 ಆಗುತ್ತೆ. ಹೌದ್ರಾ? ಇದನ್ನು ಮುಂದಕ್ಕೆ ಹೋಗ್ತದೆ, ಇದನ್ನು ಮುಂದಕ್ಕೆ ಹೋಗ್ತದೆ. ಅಂದರೆ 7 ತಗೊಂಬೋದ ನೆಕ್ಸ್ಟ್ ನಾವು 45 7 ಅಂತ ಬರಿಬೋದಾ? ಭಾಗಾಕಾರ ಮುಂದುವರಿಸಲು. ಸೊ ಏನು ಬರ್ತದೆ ಉತ್ತರ ಇದಕ್ಕೆ? 1.37 ಅಂತ ಬರ್ತದೆ. ಸೊ ಇದು ದುಡ್ಡು ಬೇಕಲ್ವ ನಮಗೆ? ಅಲ್ಲ, ಎಷ್ಟು ಲೀಟರ್ ಬೇಕು ಅಂತ ಕೇಳಿದಾರಲ್ವ? ಎಷ್ಟು ಲೀಟರ್ ಸಾಕು, ಇಷ್ಟು ಬರೆಯೋಣ ಸಾಕು. 1.37 ಲೀಟರ್ ಅಂತಲೇ ಬರೆಯೋಣ. ಎಷ್ಟು ಲೀಟರ್ ಪೆಟ್ರೋಲ್ ಬೇಕು ನಮಗೆ? 1.37 ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ. ಆದರೆ ಪಾಯಿಂಟ್ ಬಗ್ಗೆ ಏನಾರು ವ್ಯತ್ಯಾಸ ಮಾಡಬೇಕಾ ವಿನಯ್ ಪಾಟೀಲ್? ಈಗ ನಾವು ನೋಡು, ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಮೇಲೆ? 1 ಅಂಕೆ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಕೆಳಗೆ? 1 ಅಂಕೆ. 1 - 1 ಏನಾಗ್ತದೆ? 0. 0 ಅಂದರೆ ಏನು ವ್ಯತ್ಯಾಸ ಮಾಡೋಂಗಿಲ್ಲ. ಅದು ಏನಿದು ಬಂದಿದೆ ಉತ್ತರ, ಅದನ್ನು ಹಾಗೆ ಇಡ್ತೀವಿ. ಆಯ್ತೇನ ಕಂದ? 7 ಸರಿ ಆಯಿತಾ? 1.37. 7 3 ಅಂತಂದ್ರೆ 4 ಅಲ್ಲ? ಏನಪ್ಪ ಇವಾಗ ಹೇಳ್ತಿದ್ದೀಯಾ? ನಾನು ಕರೆಕ್ಟ್ ಮಾಡಿದ್ದೀನಿ ಕಣೋ. ದಶಕ ಕೊಟ್ಟಿಲ್ಲೇನೋ? 10 5 ಹೋದ್ರೆ 5, 6 3 ಹೋದ್ರೆ 3. ನೀನು ಹೇಳಿದ್ ನೋಡಿ ನಾನು ಎದುರುಬಿಟ್ಟೆ. ಮತ್ತೇನಾರು ತಪ್ಪಿದೆಯಪ್ಪ? ಥ್ಯಾಂಕ್ ಯು ನಮ್ಮ ಪೃಥ್ವಿ. ಸರಿನಪ್ಪ, ದಶಕ ಕೊಟ್ಟಿದ್ದೀವಲ್ಲ ಅಲ್ಲಿ, ನಾನು ಅದು ಕೊಡ್ದಂಗೆ ಬರೆದುಬಿಟ್ಟೆ ನೇರವಾಗಿ, ಅಷ್ಟೇ, ಏನಿಲ್ಲ. ಸರಿ, ಮುಂದಿನ ಲೆಕ್ಕಕ್ಕೆ ಹೋಗ್ಬೋದಾ? ಬನ್ನಿ. ಒಂದು ಮಾತು ಹೇಳ್ತೇನೆ, ನವೋದಯದಲ್ಲಿ ಇಷ್ಟು ಕಷ್ಟ ಕೊಡೋದಿಲ್ಲ, ಭಾಳ ಸುಲಭ ಕೊಡ್ತಾರೆ, ಭಾಳ ಸುಲಭ ಇರ್ತವೆ. ನಾನು ನಿಮಗೆ ತೋರಿಸ್ತೇನೆ. ನೀವು ಲೆಕ್ಕ ಮಾಡೋದೇ ಇಲ್ಲ ಅದರಲ್ಲಿ, ನೋಡಿದ ತಕ್ಷಣ ಆನ್ಸರ್ ಬರೀತೀರ, ಅಷ್ಟು ಈಸಿ ಇರ್ತವೆ. ಭೈರವಿ ಮಾಸಿಕ. ಮಾಸಿಕ ಅಂದರೆ ಏನು ಮಕ್ಕಳೇ? ತಿಂಗಳಿಗೆ ಇನ್ನೊಂದು ಪದ ಮಾಸಿಕ. ಭೈರವಿ ಮಾಸಿಕ ತಿಂಗಳಿಗೆ 6,750 ರೂಪಾಯಿ ಮೊಬೈಲ್ ಡೇಟಾ ಪ್ಯಾಕ್ ಖರೀದಿಸಿದ್ದಾಳೆ. ಅಷ್ಟೊಂದು ಬೇಕೇನ್ರಿ ನಿಮಗೆ? ಶಿವ ಶಿವ. ಇದರಲ್ಲಿ 90 GB ಡೇಟಾ ಇದೆ. 1 GB ಡೇಟಾದ ಬೆಲೆ ಎಷ್ಟು? 1 GB ಗೆ ಎಷ್ಟಾಗ್ತದೆ? ಹೌದು ತಾನೇ? 6,750 ರೂಪಾಯಿ ಇದೆ. ಈ 1 GB ಡೇಟಾಗೆ ಎಷ್ಟು ಬೆಲೆ ಅಂದರೆ 90ರಿಂದ ಭಾಗಾಕಾರ ಮಾಡಬೇಕಾಯ್ತಾನ ನಾನು? 0ಗೆ 0 ಹೋಗ್ತದಾ? ವೆರಿ ಗುಡ್. ಎಂತಹ ಭಿನ್ನರಾಶಿ? ಎಂತಹ ಭಿನ್ನರಾಶಿ? ವಿಷಮ ಭಿನ್ನರಾಶಿ. ಎಂತಹ ಭಿನ್ನರಾಶಿ? ವಿಷಮ ಭಿನ್ನರಾಶಿ. 9 7 63 ಶೇಷ 4. ನಿಶೇಷ ಭಾಗಾಕಾರ ಆಗತ್ತಾ? ಓಕೆ. 9 7 63 ಶೇಷ 4 9 5 45 9 1 9. ಓಕೆ, 75. ಇದು ದಶಮಾಂಶ ಲೆಕ್ಕವೇ ಅಲ್ಲ ಅದು. ಸಾರಿ. ಧರುಣ್ 12.75 kg ಹಣ್ಣುಗಳನ್ನು 573.75 ರೂಪಾಯಿಗೆ ಖರೀದಿಸಿದನು. ಹಾಗಾದರೆ 1 kg ಹಣ್ಣಿನ ಬೆಲೆ ಎಷ್ಟು? ನೇರ ಭಾಗಾಕಾರ ಲೆಕ್ಕ ಇದು, ಕರೆಕ್ಟಾ? ಸೊ ಎಷ್ಟು ರೂಪಾಯಿದು ಹಣ್ಣು ಅಂತ ಇದ್ದಾರೆ ಧರುಣು? 573.75 ರೂಪಾಯಿ ಹಣ್ಣು ಅಂತ ಇದ್ದಾರೆ, ಕರೆಕ್ಟಾ? ಎಷ್ಟು ಕೆ ಜಿ ಹಣ್ಣು ಅಂತ ಇದ್ದಾರೆ? 12.75 kg ಹಣ್ಣು ಅಂತ ಇದ್ದಾರೆ, ಕರೆಕ್ಟಾ? ಕೆ ಜಿ ಹಣ್ಣು ಅಂತ ಇದ್ದಾರೆ. ಹಾಗಾದರೆ 1 kgಗೆ ಎಷ್ಟು ರೂಪಾಯಿ? 1 kgಗೆ ಎಷ್ಟು ರೂಪಾಯಿ ಅಂತ ಲೆಕ್ಕ ಇದು. ಯಾವ ರೀತಿ ಮಾಡೋದು ಮಕ್ಕಳೇ? ಯಾವ ರೀತಿ ಮಾಡೋದು? ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡ್ತೀವಿ. ಎರಡೂ ಸಂಖ್ಯೆಗಳು 25ರಿಂದ ಭಾಗಾಕಾರ ಆಗ್ತವೆ. ಯಾಕಂದರೆ ಕೊನೆ 2 ಅಂಕಿಗಳು 25ರ ಗುಣಾಕ ಬಂದಿದೆ. 25 3 25 3. ಸೊ ಹಾಗಾಗಿ ಅದು 25ರಿಂದ ಭಾಗಾಕಾರ ಆಗ್ತದೆ. 25 2 50 ಶೇಷ 7. 25 2 50 ಶೇಷ 23. 25 9 225 ಶೇಷ 12. 25 5 125. ಕೆಳಗೇನು ಬರ್ತದೆ? 25 5 125 ಶೇಷ 2. 25 1 25. 229 ಡಿವೈಡೆಡ್ ಬೈ 51. ಕೆಳಗೆ ಬರಿತೀನಿ. 2295 ಡಿವೈಡೆಡ್ ಬೈ 51. ಯಾವ ಮಗ್ಗಿಯಲ್ಲಿ ಹೋಗುತ್ತೆ? 51 ಯಾವ ಮಗ್ಗಿಯಲ್ಲಿ ಬರುತ್ತೆ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಇಲ್ಲ, 3 ಮಗ್ಗಿಯಲ್ಲಿ ಮಾಡೋಣ. 3 17 51. 3 7 21 ಶೇಷ 1.
3 6 18 ಶೇಷ 1 3 5 15. ಈಗ 17ರಿಂದ ಭಾಗಾಕಾರ ಮಾಡಲೇಬೇಕಾ? 17 ಅಂದರೆ 17 17 4 17 4 68 ಶೇಷ 8 17 5 85. ವೆರಿ ಗುಡ್. 45 ಬಂತಿದು, 45 ಬಂತು. ಏನು 45? ಪಾಯಿಂಟ್ ಆದಮೇಲೆ ಎಷ್ಟು ಇಡ್ಬೇಕು? 45ಕ್ಕೆ ನಾನು ಪಾಯಿಂಟ್ ಆದಮೇಲೆ ಎಷ್ಟು ಇಡ್ಬೇಕು? ಇಲ್ಲಿ ಮೇಲೆ ಪಾಯಿಂಟ್ ಆದಮೇಲೆ ಎಷ್ಟಿದೆ? ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇತ್ತು? 2 ಅಂಕೆ. ಕೆಳಗಡೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇತ್ತು? 2 - 2 ಏನಾಗ್ತದೆ? 0. ಅಂದರೆ ನಾನು ಪಾಯಿಂಟ್ ಏನೂ ಇಡಾಗಿಲ್ಲ. 45 ಏನು 45 ಮೂಲಮಾನ? 45 ರೂಪಾಯಿ. ಎಷ್ಟಕ್ಕೆ? ಪ್ರತಿ ಕೆ ಜಿಗೆ. ನೋಡಿರಿ, ನಾವು ಮೂಲಮಾನ ಅದೇ ಥರ ಬರ್ತಿದ್ವಿ ಮಕ್ಕಳೇ ನೋಡಿರಿ. ರೂಪಾಯಿ ಕೆ ಜಿ 45 ರೂಪಾಯಿ. ಎಷ್ಟು ಕೆ ಜಿಗೆ? 1 ಕೆ ಜಿಗೆ. ಕೆಳಗಡೆ ಏನೂ ಇಲ್ಲ ತಾನೆ? ಕೆಳಗಡೆ ಏನೂ ಉಳಿದಿಲ್ಲ ತಾನೆ? ಸೊ ಈ ಕೆಳಗಡೆ ಏನೂ ಇಲ್ಲ ಅಂದರೆ ಏನಿದೆ ಅಂತ ಹೇಳ್ತೀವಿ? ಅಲ್ಲಲ್ಲ, ಕೆಳಗಡೆ ಏನೂ ಇಲ್ಲ ಅಂದರೆ ಏನಿದೆ ಅಂತ ಹೇಳ್ತೀವಿ? ಒಂದಿದೆ ಅಂತ ಹೇಳ್ತೀವಲ್ವಾ? ಕೆಳಗಡೆ ಏನು ತೊಗೊಂಡಿದ್ವಿ ನಾವು? ಕೆ ಜಿ ತೊಗೊಂಡಿದ್ವಿ. 45 ರೂಪಾಯಿ ಎಷ್ಟಕ್ಕೆ? 1 ಕೆ ಜಿ ಮೂಲಮಾನ. ಮುಂದೋಗ್ಬೋದ್ರೆ? ಚಾಲು. ಸನ್ನಿಧಿ 2.5 ಲೀಟರ್ ನೀರನ್ನು 30 ನಿಮಿಷಗಳಲ್ಲಿ ಕುಡಿಯುತ್ತಾಳೆ. ಅವಳು 1 ನಿಮಿಷಕ್ಕೆ ಎಷ್ಟು ನೀರು ಕುಡಿಯುತ್ತಾಳೆ? 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 ನಿಮಿಷಕ್ಕೆ ಎಷ್ಟು ನೀರು? ನಿಮಿಷಕ್ಕೆ ಎಷ್ಟು ನೀರು ಅಂದರೆ ಕೆಳಗೆ ಏನು ಬರಬೇಕು? ನಿಮಿಷ. ಎಷ್ಟು ನಿಮಿಷ ಇದೆ? 30 ನಿಮಿಷಕ್ಕೆ ಅವಳು 2.5 ಲೀಟರ್ ನೀರು ಕುಡಿತಾಳೆ. ಹಾಗಾದರೆ 1 ನಿಮಿಷಕ್ಕೆ ಇದನ್ನು ನಾವು ಕ್ಯಾನ್ಸಲ್ ಮಾಡಿದ್ರೆ ಏನು ಮಾಡ್ತೀವಿ? 1 ನಿಮಿಷ ಅಂತ ಮಾಡ್ತೀವಿ ಅಲ್ಲ ಇದನ್ನು ಭಾಗಾಕಾರ ಮಾಡ್ಬೇಕಾರೆ. ಅಂದರೆ ಕೆಳಗೆ ಬರುತ್ತಲ್ವ 1 ನಿಮಿಷ. ಅರ್ಥ ಆಗ್ತಿದೆ ನಾವು ಯಾವ ರೀತಿ ಬರ್ಕೊಬೇಕು ಅಂತ? ನಾವು ಈ ರೀತಿ ಬರಿಬೋದಿತ್ತಲ್ಲ ಮಕ್ಕಳೇ, ಈ ರೀತಿನೂ ಬರಿಬೋದಿತ್ತಲ್ವ? 30 ನಿಮಿಷ ಡಿವೈಡೆಡ್ ಬೈ 2.5 ಲೀಟರ್. ಈ ರೀತಿನೂ ಬರಿಬೋದಿತ್ತಲ್ಲ. ಹಿಂದಿನ ಲೆಕ್ಕದಲ್ಲಿ ನೀವು ಗಮನಿಸ್ತೀರ? ಹಿಂದಿನ ಲೆಕ್ಕದಲ್ಲಿ 1 ಕೆ ಜಿಗೆ ಎಷ್ಟು ರೂಪಾಯಿ? 1 ಕೆ ಜಿಗೆ ಎಷ್ಟು ರೂಪಾಯಿ? ನಾವು ಯಾವುದನ್ನು ಒಂದು ಮಾಡ್ಕೊಬೇಕು ಅಂತಿರ್ತೀವಲ್ಲ, ಒಂದು ಕೆ ಜಿಗೆ ಎಷ್ಟು ರೂಪಾಯಿ ಅಂತ ಮಾಡಬೇಕಲ್ಲ, ಅದನ್ನು ಒಂದನ್ನು ಮಾಡಬೇಕಾಗಿರೋದು ಏನು ಮಾಡ್ತೀವಿ ನಾವು? ಕೆಳಗಿಡ್ತೀವಿ. ಯಾವುದನ್ನು ಒಂದನ್ನು ಮಾಡ್ಬೇಕಂತಿರ್ತೀವಲ್ಲ ಅದನ್ನೇನು ಮಾಡ್ತೀವಿ? ಯಾವಾಗಲೂ ಕೆಳಗಿಡ್ತೀವಿ. ಯಾಕಂದರೆ ಪ್ರತಿ ಸರಿ ಭಾಗಾಕಾರ ಮಾಡಿದ್ಮೇಲೆ ಯಾವಾಗಲೂ ಕೆಳಗಡೆ ಏನಿರುತ್ತೆ? ಒಂದಿರುತ್ತಲ್ವ. ಸೊ ಯಾವ ಅಂಶನ ನಾವು ಒಂದನ್ನು ಮಾಡ್ಕೊಬೇಕಲ್ಲ ಅದನ್ನೇನು ಮಾಡ್ತೀವಿ ನಾವು? ಛೇದದಲ್ಲಿರ್ತೀವಿ. ನೆನ್ಪಿಟ್ಕೊಳ್ರಿ, ಭಾಳ ಮುಖ್ಯ. ಯಾವ ಅಂಶನ ನಾವು ಒಂದನ್ನು ಮಾಡ್ಕೊಬೇಕು ಅಂತಿರ್ತೀವಲ್ಲ, ಒಂದಕ್ಕೆಷ್ಟು ಅಂತ ಕಂಡುಹಿಡಿಬೇಕಂತಿರ್ತೀವಲ್ಲ, ಆ ಒಂದು ವಿಷಯನ ಕೆಳಗಿಡಬೇಕು, ಉಳಿದದನ್ನು ಮೇಲ್ ಮಾಡಬೇಕು. ಇಲ್ಲೇನು ಕೇಳಿದ್ದಾರೆ? 1 ನಿಮಿಷಕ್ಕೆ ಎಷ್ಟು ಲೀಟರ್ ನೀರು ಕುಡಿಯುತ್ತಾಳೆ? ನಿಮಿಷ ಕೆಳಗಿದೆಯಾ? 1 ನಿಮಿಷ ಕೆಳಗೆ ಬರ್ಬೇಕು ತಾನೆ? ಹಾಗಾದರೆ ಮೂಲಮಾನ ಕೆಳಗೆ ಏನು ಬರಬೇಕು? ನಿಮಿಷ ಬರಬೇಕು. ಮೇಲ್ಗಡೆ ಏನು ಬರಬೇಕು? ಎಷ್ಟು ಲೀಟರ್. ನಿಮಿಷಕ್ಕೆ ಎಷ್ಟು ಲೀಟರ್? ಇಲ್ಲಿ 30 ನಿಮಿಷಕ್ಕೆ ಅವಳು 2.5 ಲೀಟರ್ ನೀರು ಕುಡಿತಾ ಇದ್ದಾಳೆ. ಹಾಗಾದರೆ 1 ನಿಮಿಷಕ್ಕೆ ಎಷ್ಟಾಗುತ್ತೆ ಅಂದರೆ ಇದು ಭಾಗಾಕಾರ ನಾವು ಮಾಡಬೇಕು ಮಕ್ಕಳೇ. ಪಾಯಿಂಟ್ ಇಲ್ಲ ಅಂದ್ಕೊಳ್ಳೋಣ. ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡೋಣ. ನೋಡಿರಿ, ಪಾಯಿಂಟ್ ಇಲ್ಲ, ಅಲ್ಲಿ ಪಾಯಿಂಟ್ ಇಲ್ಲ ಅಂದರೆ ಏನಾಗುತ್ತೆ? ಇದು 25/30 ಆಗುತ್ತೆ. 25/30. 5 5 5 6 5 5 5 6 5/6 ನೆನಪಿದೆ? ಒಂದಾನೊಂದು ಕಾಲದಲ್ಲಿ ಹೇಳ್ತಿದ್ವಿ ಏನಂತ? 0.8333. ಹೌದಾ? ನಮಗೆ ಬಂತು ಏನದು? ಲೀಟರ್ ಪ್ರತಿ ನಿಮಿಷಕ್ಕೆ. ಇಷ್ಟು ಲೀಟರ್ ಕುಡಿತಾಳೆ ಪ್ರತಿ ನಿಮಿಷಕ್ಕೆ ಅಂತ. ಆದರೆ ಇದು ಮುಗ್ದಿಲ್ಲ ಇನ್ನೂ. ಈ ಪಾಯಿಂಟ್ ಬಗ್ಗೆ ಯೋಚನೆ ಮಾಡಿಲ್ಲ ನಾವು. ಮೇಲ್ಗಡೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? ಕೆಳಗಡೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? ಒಂದು ಅಂಕೆ. ಇಲ್ಲಿ 0 ಅಂಕೆ. 1 - 0 1 ಅಂದರೆ ಪಾಯಿಂಟ್ ಯಾಕಡೆ ಬರಬೇಕೀಗ? ಈ ಕಡೆ ಬರುತ್ತೆ. ಆಯಿತಾ? ಅವಾಗ ಏನಾಗುತ್ತದು? 0.0833 ಲೀಟರ್ ಪ್ರತಿ ನಿಮಿಷಕ್ಕೆ. ಈ ಥರ ಬರಿಬೋದು. 1 ನಿಮಿಷಕ್ಕೆ ಎಷ್ಟು ಕುಡಿತಾಳೆ? ಇಷ್ಟು ಲೀಟರ್ ನೀರು ಕುಡಿತಾಳೆ. ಅರ್ಥ ಆಯ್ತಾ? ಮಾಡ್ತೀರಾ? ಓಕೆ, ಮಾಡಿರಿ. ಪ್ರಶ್ನೆ ಓದ್ತೇನೆ, ಬೇಡವಾ? ನನ್ನ ಪ್ರಕಾರ ನೀವು ಈ ಕ್ಲಾಸಲ್ಲಿ ಗರ್ಲ್ಸು ಬಾಯ್ಸ್ ಏನು ಮಾಡಬೇಡಿ, ಆಯಿತಾ? ಇನ್ನೂ ಅನುಭವ ಬೇಕು ನಿಮಗೆ, ಭಾಳ ಅನುಭವ ಬೇಕು. ಸ್ವಲ್ಪ ಕೇಳಿ. ಗಿರೀಶ್ 28.5 ಮೀಟರ್ ಎತ್ತರದ ಕಟ್ಟಡವನ್ನು ಏರಲು 95 ಮೆಟ್ಟಿಲುಗಳನ್ನು ಹತ್ತಬೇಕು. ಎಷ್ಟು ಮೆಟ್ಟಿಲು ಹತ್ತಾರೆ? 95 ಮೆಟ್ಟಿಲು ಹತ್ತುತ್ತಾರೆ. 95 ಮೆಟ್ಟಿಲಿನ ಎತ್ತರ ಎಷ್ಟಿದೆ?
28.5 ಮೀಟರ್ ಎತ್ತರವಿದೆ. ಹಾಗಾದರೆ ಪ್ರತಿ ಮೆಟ್ಟಲಿನ ಎತ್ತರ ಎಷ್ಟು? ಒಂದು ಮೆಟ್ಟಲಿನ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಮೆಟ್ಟಲಿನ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಮೆಟ್ಟಲಿನ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಇದು ಅಂಶಕ್ಕೆ ಹೋಗ್ಬೇಕಾ ಛೇದಕ್ಕೆ ಹೋಗ್ಬೇಕಾ? ಛೇದಕ್ಕೆ ಹೋಗ್ಬೇಕು. ಒಂದ್ರ ಬಗ್ಗೆ ಏನೇ ಮಾತಾಡಿದ್ರೆ ಏನಾಗ್ತದೆ, ಅದು ಛೇದಕ್ಕೆ ಹೋಗ್ಬೇಕು. ಮೆಟ್ಟಿಲು ಎಲ್ಲಿ ಬರಬೇಕು? ಕೆಳಗಡೆ ಬರಬೇಕು. ಮೀಟರ್ ಎಲ್ಲಿ ಹೋಗ್ಬೇಕು? ಎತ್ತರ ಮೇಲ್ಗಡೆ ಹೋಗ್ಬೇಕು. ಒಂದು ಮೆಟ್ಲಿಗೆ ಎಷ್ಟು ಎತ್ತರ ಅಂತ ಗೊತ್ತಾಗುತ್ತೆ. ಸೊ ಎಷ್ಟು ಮೆಟ್ಟಿಲಿದ್ದಾವೆ ಆ ಥರ? 95 ಮೆಟ್ಟಿಲುಗಳಿದ್ದಾವೆ. ಅದು ಅಷ್ಟು ಎತ್ತರ ಎಷ್ಟಿದೆ? 28.5 ಮೀಟರ್ ಇದೆ. ಕರೆಕ್ಟಾ? 200.5 ಮೀಟರ್ ಡಿವೈಡೆಡ್ ಬೈ 95 ಮೆಟ್ಟಿಲುಗಳು. ಹೇಳ್ಕಂತ ಏನೋ ಹೇಳ್ತಿದ್ರಲ್ಲ? ಹಾಂ, ಈ 95 ಮೂರಲಿ ತನಕ ಅಂದಾಜು ಹಾಕ್ಬಿಟ್ಟೆ. ಹೆಂಗೆ ಮಾಡಿದೆ? ಕರೆಕ್ಟ್, ನೀನು ಹೇಳಿದ್ದು ಕರೆಕ್ಟ್. ಹಾಂ, ಗುಣಾಕಾರ ಮಾಡಿದೆ. ಎಲ್ಲಿ ಮಾಡಿದೀಯ? ತಂಬಲ್ಲಿ ನೋಡ್ಬೇಕು ನಾನು. ಕೊಡಿಲಿ, ಈಗ ಮಾಡ್ಬಿಡಕ್ಕಂತ ಕೊಡಿಲಿ. ನಾನು ಆವಾಗಲೇ ಮಾಡಿರೋದೇ ನೋಡ್ತೀನಿ. ಕೊಡಿಲಿ. ಅಲ್ಲ ಅಲ್ಲ, ನಿಮ್ಮದು ಮೈಂಡ್ ಮೆಚೂರ್ ಆಗಿದೆ ಇವಾಗ, ಪರವಾಗಿಲ್ಲ. ಗುಡ್. ಲೆಕ್ಕನೇ ಮಾಡಲಿಲ್ವಾ? ಏನು ಮಾಡಿದೆಪ್ಪ ಮತ್ತೆ? ನಿದ್ದೆ ಮಾಡಿದೆ? ಸರ್, ನಾನು ಲೆಕ್ಕನೇ ಮಾಡಲಿಲ್ಲ. ಕ್ಲಾಸಿಗೆ ಬಂದು ಏನು ಮಾಡ್ತಿದ್ದೀಯಪ್ಪ ಮತ್ತೆ? ನೋಡ್ರಿ, ಸೊ ನಮ್ಮ ಸಿಂಚನ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್. 95 ಒಂದಲೇ 95 ಮೂರಲೆ ಅಂತ ಅಂದಾಜು ಹಾಕಿದ್ದಾರೆ. ಒಂದ್ಸರಿ ಚೆಕ್ ಮಾಡ್ಕೊಂಬಿಟ್ರೋಣ. 95 ಮೂರಲೆ ಏನಾಗ್ತದೆ ನೋಡ್ರಿ. 3 5 15 ದಶಕ 1, 3 9 27 1 28 285 ಬರ್ತಾಯಿದೆ. ಪಾಯಿಂಟ್ ಇಲ್ಲ ಅನ್ಕೊಂಡು ಭಾಗಾಕಾರ ಮಾಡಿರಿ ಅಂತ ಹೇಳಿದ್ದೆ ನಾನು. ಕರೆಕ್ಟಾ? ಸೊ 95 ಒಂದಲೇ 95 ಮೂರಲೆ. ಕರೆಕ್ಟಾ? ಸೊ 3 ಬರ್ತದೆ ಉತ್ತರ. ಪಾಯಿಂಟ್ ಆದಮೇಲೆ ಎಷ್ಟಿದೆ ಮೇಲೆ? 1 ಅಂಕೆ. ಕೆಳಗಡೆ 0 ಏನೂ ಇಲ್ಲ. ಸೊ 1 - 0 1 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. 0.8 ಮೀಟರ್ ಇದೆ. ಇದರ ಅರ್ಥ ಏನು? 0.8 ಮೀಟರ್ ಇದೆ ಪ್ರತಿ ಒಂದು ಮೆಟ್ಟಲಿಗೆ. ಅಷ್ಟೇ, 0.3 ಮೀಟರ್ ಇದೆ ಪ್ರತಿ ಮೆಟ್ಟಲಿಗೆ. ಪ್ರತಿ ಒಂದು ಮೆಟ್ಲು ಎಷ್ಟು ಎತ್ತರ ಇದೆ? 0.3 ಮೀಟರ್ ಇದೆ. ಪ್ರತಿ ಒಂದು ಮೆಟ್ಲು ಎಷ್ಟು ಎತ್ತರ ಇದೆ? 0.3 ಮೀಟರ್ ಎತ್ತರ ಇದೆ. ಸೊ ಇಲ್ಲ, ನೀವು ಮೆಟ್ಟಿಲು ಮೇನ್ ಬರೆಯೋದು ಬೇಕಿಲ್ಲ, ಇಷ್ಟು ಬರೆದು ಸಾಕು. 0.3 ಮೀಟರ್ ಪ್ರತಿ ಒಂದು ಮೆಟ್ಟಿಲು. ಆಯಿತಾ? ಮುಂದೋಗ್ಬೋದ್ರಾ? ಗುಡ್ವೀರಪ್ಪ 3.75 ಕಿಲೋಮೀಟರ್ ದೂರವನ್ನು 45 ನಿಮಿಷಗಳಲ್ಲಿ ನಡೆದರು. ಅವರು ಸರಾಸರಿ ವೇಗ ಪ್ರತಿ ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್? ನೋಡಿ, ಸರಾಸರಿ ವೇಗ ಅಂದರೆ ದೂರ ಬೈ ಕಾಲ. ವೇಗ ಅಂದರೆ ಎಷ್ಟು ದೂರ ಹೋಗ್ತಾರೆ, ಎಷ್ಟು ಸಮಯದಲ್ಲಿ. ಹೌದಾ? ಎಷ್ಟು ದೂರ ಹೋಗ್ಬೋದು, ಎಷ್ಟು ಕಡಿಮೆ ಟೈಮಲ್ಲಿ. ಸೊ ದೂರ ಬೈ ಕಾಲ. ವೇಗ ಅಂದ್ರೇನು? ವೇಗ ಅಂದರೆ ದೂರ ಬೈ ಕಾಲ. ಎಷ್ಟು ದೂರ ಹೋಗ್ತೀವಿ ಬೈ ಕಾಲ. ನೀವು ಇದರಲ್ಲೇ ನೋಡಿರ್ತೀರಿ, ಅದರಲ್ಲಿ ನಿಮ್ಮ ಬೈಕ್ಗಳಲ್ಲಿ, ಕಾರ್ಗಳಲ್ಲಿ ಅದರಲ್ಲಿ ಬರೆದಿರ್ತಾರೆ ಕಿಲೋಮೀಟರ್ ಪರ್ ಅವರ್ ಅಂತ ಹಿಂಗೆ ಬರೆದಿರ್ತಾರೆ. ಅಥವಾ KMPH ಅಂತಲೂ ಬರೆದಿರ್ತಾರೆ. KMPH ಅಂತಲೂ ಬರೆದಿರ್ತಾರೆ. PH ಅಂದರೆ ಪರ್ ಅವರ್ ಅಂತ. ಹಿಂಗೆ ಕಿಲೋಮೀಟ್ರ್ ಅಂದರೆ ದೂರ, ಬೈ ಅವರ್ ಅಂದರೆ ಕಾಲ, ಗಂಟೆಗಳು. ಎಷ್ಟು ಗಂಟೆ ಅಂತ, ಎಷ್ಟು ದೂರ ಹೋಗ್ತದೆ ಎಷ್ಟು ಗಂಟೆಗೆ ಅಂತ. ಸೊ ಅಲ್ಲೂ ಸಹ ನೋಡಿರ್ತೀರಿ. ದೂರ ಎಷ್ಟಿದೆಯಪ್ಪ? ದೂರ ಎಷ್ಟು ಕೊಟ್ಟಿದ್ದಾರೆ? 3.75 ಕಿಲೋಮೀಟರ್. ಇದು 45 ನಿಮಿಷ ಆಗ್ತದೆ. 45 ನಿಮಿಷ. ನೋಡಿರಿ, ಕಿಲೋಮೀಟ್ರ್ ಪ್ರತಿ ಗಂಟೆಯಲ್ಲಿರಬೇಕು. ಸೊ ಹಾಗೆ 45 ನಿಮಿಷ ಏನಂತ ಬರಿಬೋದು ನಾನು? 3/4 ಗಂಟೆ ಅಂತ ಬರಿಬೋದಾ? 3/4 ಗಂಟೆ ಅಂತ ಬರಿಬೋದಾ 45 ನಿಮಿಷನ? 3/4 ಅಂದರೆ 0.75. ಮಕ್ಕಳೇ, 45 ನಿಮಿಷ ಅಂದರೆ ಅದನ್ನು ಗಂಟೆಗೆ ಮಾಡ್ಬೇಕಂದ್ರೆ 60ರಿಂದ ಭಾಗಿಸ್ತೀವಿ. ಆವಾಗ ಅದು ಗಂಟೆ ಆಗುತ್ತೆ. 15 ಮೂರಲೆ 15 4ಲೆ 3/4 ಗಂಟೆ ಅಂದ್ರೇನು? 3/4 ಗಂಟೆ ಅಂದ್ರೇನು? 3/4 ಅಂದ್ರೇನು? 0.75 ಗಂಟೆ. 0.75 ಗಂಟೆ. ಕರೆಕ್ಟಾ? ಸೊ 0.75 ಗಂಟೆ ಬರ್ದೆ ನಾನಿಲ್ಲಿ. ಗಂಟೆ ಅಂದರೆ ಅವರ್. ಗಂಟೆ ಅಂದರೆ ಇಂಗ್ಲೀಷಲ್ಲಿ ಅಂತೇವೆ ಅವರ್ ಅಂತೀವಿ. ಸೊ ಯಾವ ಮಗ್ಗಿಯಪ್ಪ? ನನ್ನ ಪ್ರಕಾರ 75 ಒಂದಲೇ 75 5ಲೇ ಬರುತ್ತಾ? ಕಷ್ಟ ಆಗತ್ತಾ? 75 5 ಏನಾಗುತ್ತೆ ನೋಡ್ರಿ. 5 5 25 ದಶಕ 2 5 7 35 2 37. ಕರೆಕ್ಟ್ ಆಗುತ್ತಾ? ಸಿಂಚನ ಅಷ್ಟು ಜಲ್ದಿ ಮಾಡ್ತಾರೆ, ನಾವು ಮಾಡಬಾರ್ದಾ? 75 ಒಂದಲೇ 75 75 5ಲೇ 375. ಕರೆಕ್ಟಾಗಿ ಮಾಡಿದ್ದೀವಲ್ವಾ? ಸೊ ಏನು ಬರ್ತದೆ ಉತ್ತರ? 5 ಬರ್ತದೆ. ಉತ್ತರ 5 ಬರ್ತದೆ.
ಅದರ ಪಾಯಿಂಟ್ ಆದಮೇಲೆ ಎಷ್ಟು ಪಾಯಿಂಟ್ ಈಗ ಎಷ್ಟಿದೆ ಇಲ್ಲಿ ಮೇಲೆ 2 ಅಂಕೆ, ಕೆಳಗಡೆ 2 ಮೈನಸ್ 2 ಏನೂ ಇಲ್ಲ, ಇಷ್ಟೇ. ಸೊ ಏನಾಗ್ತದೆ, ಪ್ರತಿ ನಿಮಿಷಕ್ಕೆ ಅವರು ಎಷ್ಟು ಕಿಲೋಮೀಟರ್ ಹೋಗ್ತಾರೆ? ಓಹೋ, ಇಷ್ಟು ಮಾಡೋದೇ ಬೇಕಿದ್ದಿಲ್ಲ ಕಂದ, ನಿಮಿಷನೇ ಕೊಟ್ಟಿದ್ದಾರೆ ಅವರು. ನಾವು ಗಂಟೆ ತಗೊಳ್ಳೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ನಾವು ವೇಗ ಕಾಲ ದೂರ ಪಾಠ ಅದರಲ್ಲಿ ಏನಿದೆ ಗೊತ್ತಾ, ಕಿಲೋಮೀಟರ್ ಪ್ರತಿ ಗಂಟೆ ಇಲ್ಲ ಮೀಟರ್ ಪ್ರತಿ ಸೆಕೆಂಡು, ಈ ಎರಡೇ ಮೂಲಮಾನನ ಅಲ್ಲಿ ಬಳಸ್ತೀವಿ. ಇಲ್ಲಿ ಕಿಲೋಮೀಟರ್ ಪ್ರತಿ ನಿಮಿಷಕ್ಕೆ ಅಂತ ಕೇಳಿದ್ದಾರೆ. ಕಿಲೋಮೀಟರ್ ಎಷ್ಟಿತ್ತಪ್ಪ ಅದು? 3.75 ಕಿಲೋಮೀಟರ್. ಎಷ್ಟು ನಿಮಿಷ ಹೋಗ್ತಿದ್ದಾರೆ ಅವರು? 45 ನಿಮಿಷ. ಇದನ್ನೇ ಮಾಡೋಣ, ಏನು ತೊಂದರೆ ಇಲ್ಲ, ಇದನ್ನೇ ಮಾಡೋಣ. ಇಷ್ಟು ಕಿಲೋಮೀಟ್ರ್ ಹೋಗ್ತಿದ್ದಾರೆ, ಇಷ್ಟು ನಿಮಿಷಗಳಲ್ಲಿ. ಸೊ ಭಾಗಾಕಾರ ಮಾಡೋಣ ಮಕ್ಕಳೇ, ಭಾಗಾಕಾರ ಮಾಡೋಣ. ಯಾವುದರಿಂದ ಮಾಡ್ಬೋದು ಭಾಗಾಕಾರ? 9 ಮಗ್ಗೇಲಿ ಹೋಗ್ತದ ಇಲ್ಲ? ಇಲ್ಲ. 3 ಮಗ್ಗೇಲಿ ಹೋಗ್ತದ? 15 ಮಗ್ಗೇಲಿ ಹೋಗುತ್ತಾ? 15 3 45, 15 2 30, ಶೇಷ 7, 15 5 75, 25/3, 25/3 ಏನಾಗುತ್ತೆ? 3 8 24, ಶೇಷ 1, 8 1/3 ಆಗುತ್ತೆ. ಇದು ಕರೆಕ್ಟಾ? 8 1/3 ಅಂದರೆ 8.333. ಆಮೇಲೆ ಪಾಯಿಂಟ್ ಆದಮೇಲೆ ಎಷ್ಟಿದೆ ಮೇಲೆ? ಪಾಯಿಂಟ್ ಆದಮೇಲೆ ಎಷ್ಟಿದೆ? ಹಲೋ, 2 ಅಂಕೆ. ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟಿದೆ? 0. 2 ಮೈನಸ್ 0, 2 ಮೈನಸ್ 0 2. ಅಂದರೆ ಪಾಯಿಂಟ್ ಈ ಕಡೆ ಬರ್ಬೇಕಾ 2 ಅಂಕೆ? ಏನಾಗ್ತದೆ ಅದು? 8 3 3 3 3. ಸೊ ಇಲ್ಲಿ 1 ಅಂಕೆ ಬಿಟ್ಟು ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಬಿಟ್ಟು ಇಲ್ಲಿ ಬರ್ತದೆ. 0.083333 ಕಿಲೋಮೀಟರ್ ಪ್ರತಿ ನಿಮಿಷಕ್ಕೆ ನಡೀತಾರೆ. ಇಷ್ಟು ಕಿಲೋಮೀಟರ್ ಪ್ರತಿ ನಿಮಿಷಕ್ಕೆ ನಡೀತಾರೆ. 8 ಬಂದಿತ್ತಪ್ಪ? 8.333. ಪಾಯಿಂಟನ್ನು 1 ಅಂಕೆ 2 ಅಂಕೆ ಇಲ್ಲಿ ಕಳಿಸ್ಬೇಕು. ಅದನ್ನು 0.0 ಬರುತ್ತೆ ಇದು, ಹೌದಲ್ವಾ? 2 ಅಂಕೆ ಈ ಕಡೆ ಕಳಿಸ್ಬೇಕಂತ ಬಂದಿತ್ತು. 0.0833 ಸಾಕಪ್ಪ ನಮಗೆ. ಪಾಯಿಂಟ್ ಆದಮೇಲೆ 4 ಅಂಕೆ ತನಕ ಸಾಕು, ಅದರಿಂದ ಮುಂದಕ್ಕೆ ಹೋಗೋದು ಬೇಡ. ಇಷ್ಟು ಕಿಲೋಮೀಟರ್ ನಡೀತಾರೆ ಪ್ರತಿ ನಿಮಿಷಕ್ಕೆ. ಎಷ್ಟು ಕಿಲೋಮೀಟರ್ ನಡೀತಾರೆ? ಆಯಿತಾ? ಪ್ರತಿ ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ನಡೀತಾರೆ? 45 9 375 ಮಾಡ್ಬೋದಿತ್ತು ಖಂಡಿತ. 9ಲೇನಾ? 45 9ಲೇನಾ? 45 9 ಏನು ಬರ್ತದಪ್ಪ? 9 5 30 45, 9 4 36, 36 ಪ್ಲಸ್ 4 405 ಬರ್ತಪ್ಪ. ಬರೋದಿಲ್ಲ. ಆಯಿತಾ? ಮತ್ತು ಹಂಗೆ ಬಂದಿದ್ರೆ ನಾವು 8 ಆಗ್ತಾ ಅಂತಿದ್ವಿ. 8 1/3 ಅಂತ ಯಾಕೆ ಬರ್ತಿತ್ತದು? ಓಕೆ. ಕವಿಶ್ರೀ 468.75 ಪುಟಗಳ ಪುಸ್ತಕವನ್ನು 15 ದಿನಗಳಲ್ಲಿ ಓದಿ ಮುಗಿಸಿದಳು. ಪ್ರತಿದಿನ ಸರಾಸರಿ ಎಷ್ಟು ಪುಟಗಳನ್ನು ಓದಿದಳು? ಪ್ರತಿದಿನ, ಒಂದು ದಿನಕ್ಕೆ ಎಷ್ಟು ಓದಿದಳು ಅಂತ ಇದೆ. ದಿನ ಎಲ್ಲಿ ಬರಬೇಕು? ಕೆಳಗೆ ಬರಬೇಕು. ಕೆಳಗೆ ಬರಬೇಕು. ಪುಟ ಎಲ್ಲಿ ಬರಬೇಕು? ಮೇಲೆ ಬರಬೇಕು. ಹೌದು ತಾನೆ? ಸೊ ಪ್ರತಿದಿನ ಅಂದರೆ 15 ದಿನ ಓದ್ತಾ ಇದ್ದಾರೆ. ಎಷ್ಟು ಪುಟ ಓದ್ತಾ ಇದ್ದಾರೆ? 468.75 ಪುಟ ಓದ್ತಾ ಇದ್ದಾರೆ ಪ್ರತಿದಿನ. ಸೊ ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಓದ್ತಾ ಇದ್ದಾರೆ? 15ರಿಂದ ನೇರವಾಗಿ ಮಾಡಿಬಿಡ್ತೀನಿ ಮಕ್ಕಳು. 15 1 15, 15 3 45, ಶೇಷ 1, 15 1 15, ಶೇಷ 3, 15 2 30, ಶೇಷ 7, 15 5 75. ಮುಗೀತು ಬಿಡ್ರಿ. 3 1 2 5. ಪಾಯಿಂಟ್ ಆದಮೇಲೆ ಎಷ್ಟಿದಾವೆ ಮೇಲೆ? 2 ಅಂಕೆ. ಪಾಯಿಂಟ್ ಆದಮೇಲೆ ಏನೂ ಇಲ್ಲ, 0. 2 ಮೈನಸ್ 0 2. ಹಾಗಾದರೆ 2 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ. ಇಷ್ಟೇ ರೀ ಆನ್ಸರ್. ಪ್ರತಿದಿನ ಎಷ್ಟು ಪುಟ ಓದ್ತಿದ್ದಾರೆ? 31.25 ಪುಟ ಪ್ರತಿ ದಿನಕ್ಕೆ. ಈ ಥರನೂ ಬರಿಬೋದು. ಸರಿನಾ? ಅರ್ಥ ಆಗ್ತಿದೆಯಾ ಎಲ್ಲರಿಗೂ ಮಕ್ಕಳೇ? ದ್ರಾಕ್ಷಾಯಿಣಿ ತನ್ನ ಹುಟ್ಟುಹಬ್ಬಕ್ಕೆ 7.5 kg ಕೇಕ್ ತಯಾರಿಸಿದಳು. ದ್ರಾಕ್ಷಾಯಿಣಿ ತನ್ನ ಹುಟ್ಟುಹಬ್ಬಕ್ಕೆ 7.5 kg ಕೇಕ್ ತಯಾರಿಸಿದಳು. 45 ಜನರಿಗೆ ಸಮನಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಎಷ್ಟು ಕೇಕ್ ಸಿಗುತ್ತದೆ? ಪ್ರತಿಯೊಬ್ಬರಿಗೂ ಎಷ್ಟು ಕೇಕ್ ಸಿಗ್ತದೆ? ಒಬ್ಬರಿಗೆ ಎಷ್ಟು ಕೇಕ್ ಸಿಕ್ತು ಅಂತ ಹೇಳಿದ್ರು. ಒಬ್ಬರಿಗೆ ಅಂದರೆ ಜನ ಎಲ್ಲಿ ಬರಬೇಕು? ಒಬ್ರಿಗೆ. ಯಾವಾಗ ಒಬ್ಬರ ಬಗ್ಗೆ ಮಾತಾಡ್ತಾರೋ ಅವರು ಕೆಳಗೆ ಬರಬೇಕು. ಅವರು ನೆನಪಿರಲಿ. ಒಬ್ಬರ ಬಗ್ಗೆ ಮಾತಾಡಿದ್ರೆ ಎಷ್ಟು ಜನಕ್ಕೆ ಅಂದರೆ ಪ್ರತಿಯೊಬ್ಬರಿಗೆ ಎಷ್ಟು ಕೇಕ್ ಸಿಕ್ತು ಅಂತ ಕೇಳಿದ್ದಾರೆ. ಜನ ಎಲ್ಲಿ ಬರಬೇಕು? ಕೆಳಗೆ. ಕೇಕ್ ಎಲ್ಲಿ ಬರಬೇಕು? ಕೇಕ್ ಎಷ್ಟು kg ಕೇಕ್ ಅಂತಿದ್ದಾರಲ್ಲ, ಕೇಕ್ನ kg ಅಂತಂದರೆ
ಅದು ಮೇಲೆ ಬರಬೇಕು. 45 ಜನ ಇದ್ದಾರೆ, ಅವ್ರಿಗೆ ಎಷ್ಟು ಕೊಡ್ತಾ ಇದ್ದಾರೆ? 7.5 kg ಕೇಕ್ ಕೊಡ್ತಾ ಇದ್ದಾರೆ ಮಕ್ಕಳೇ, ಕರೆಕ್ಟಾ? 7.5 kg ಕೇಕ್ ಕೊಡ್ತಾ ಇದ್ದಾರೆ. ಏನಾಗ್ತದೆ? 15 ಮೂರಲೇ ಪಾಯಿಂಟ್ ಇಲ್ಲ ಅನ್ಕೊಳ್ಳೋಣ. 15 ಮೂರಲೇ 45, 15 5ಲೇ 75, 5/3 ಅಂದರೆ ಏನಾಗುತ್ತೆ? 3 ಅಂದಲೇ 3, ಶೇಷ 2, ಕರೆಕ್ಟಾ? 1 2/3 ಆಗುತ್ತಾ ಮಕ್ಕಳೇ? ಇದನ್ನು ದಶಮಾಂಶ ರೂಪಕ್ಕೆ ಬರೆಯೋದು ಗೊತ್ತಿದೆ ನಮಗೆ. 1 2/3 ಏನಾಗ್ತದೆ? 1.2/3 ಅಂದ್ರೇನು? ಹಲೋ, 6666 ರೈಟ್. ಆದರೆ ಇದು ಈಗ ನಾವು ಇದ್ರ ಪಾಯಿಂಟ್ ಬಗ್ಗೆ ಚಿಂತೆ ಮಾಡೋಣ. ಮೇಲ್ಗಡೆ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ? 1 ಅಂಕೆ ಇದೆ. ಕೆಳಗಡೆ ಪಾಯಿಂಟ್ ಆದಮೇಲೆ 0, 1 - 0 1 ಪಾಯಿಂಟ್ ಈ ಕಡೆ ಬರಬೇಕು. ಅದರರ್ಥ 0.1666 ಕೊನೆದು ಬೇಡ, ಯಾಕಂದರೆ ಪಾಯಿಂಟ್ ಆದಮೇಲೆ 4 ಅಂಕೆ ತನಕ ಅಷ್ಟೇ ಹೋಗೋಣ. ಇಷ್ಟು kg ಪ್ರತಿಯೊಬ್ಬರಿಗೆ, ಇಷ್ಟು kg ಕೇಕ್ ಸಿಗುತ್ತೆ ಪ್ರತಿಯೊಬ್ಬರಿಗೂ. 166.6 ಗ್ರಾಮ್ ಸಿಗುತ್ತೆ. ಹೊಟ್ಟೆ ತುಂಬೋಗುತ್ತಪ್ಪ ಅಷ್ಟಕ್ಕೆ. ಹಾಂ, ಬಂದು ಹೋಗೋಣ. ಗೊತ್ತಾಗ್ತಿದೆಯಾ? ಹಾಂ, ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇನ್ನೂ ಹೆಚ್ಚಿನ ವಾಕ್ಯರೂಪದ ಪ್ರಶ್ನೆಗಳನ್ನು ಬಿಡಿಸ್ತೇವೆ ನಾವು. ಚಿಂತೆ ಮಾಡಬೇಡಿ. ಯಾರಿಗಾದರೂ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಚಿಂತೆ ಮಾಡಬೇಡಿ. ಮನೋಜ್ಞ ತನ್ನ ತೋಟದಲ್ಲಿ 42 ಗಿಡಗಳನ್ನು 5.25 ಮೀಟರ್ ಅಂತರದಲ್ಲಿ ನೆಟ್ಟಿದ್ದಾಳೆ. ತೋಟದ ಒಟ್ಟು ಉದ್ದ ಎಷ್ಟು? ಎಲ್ಲಿ ಏನು ಭಾಗಾಕಾರ ಮಾಡ್ತೀರಿ ಇಲ್ಲಿ? ಗುಣಿಸ್ಬೇಕು. ಎಷ್ಟು ಸಾರಿ? ಗುಡ್ 41 ಸಾರಿ. ಯಾಕೆ? ಒಂದು ಸರಿ, 2 ಸರಿ ಬಂದಿತ್ತು ಈ ಥರ ಪ್ರಶ್ನೆ. ನೆನಪಿದೆಯಲ್ಲ, ಗೊತ್ತಿಲ್ಲ ನಿಮಗೆ? ಸೊ ಅಕಸ್ಮಾತ್ 2 ಗಿಡ ನೆಡ್ತದಾಳಂದರೆ, 2 ಗಿಡ ನೆಡ್ತದಂದ್ರೆ ಅದ್ರ ನಡುವೆ ಒಂದು ಜಾಗ ಇರುತ್ತೆ, ಹೌದು ತಾನೆ? 3 ಗಿಡ ನೆಡ್ತದಾಳಂದರೆ 1 2 3 ಗಿಡ ನೆಡ್ತದಾಳಂದರೆ ಜಾಗ ಎಷ್ಟು ಸರಿ ಬರುತ್ತೆ? 2 ಸರಿ. 4 ಗಿಡ ನೆಡ್ತದಾಳಂದರೆ ಜಾಗ ಎಷ್ಟು ಸರಿ ಬರುತ್ತೆ? 3 ಸರಿ, ಕರೆಕ್ಟಾ? ಅದೇ ಥರ 5 ಗಿಡ ನೆಡ್ತದಾಳಂದರೆ 5 ಗಿಡ ನೆಡ್ತದಾಳಂದರೆ ಜಾಗ ಎಷ್ಟು ಸರಿ ಬರ್ತದೆ? 4 ಸರಿ. 42 ಗಿಡ ನೆಡ್ತದಾಳಂದರೆ ಜಾಗ ಎಷ್ಟು ಸರಿ ಬರುತ್ತೆ? ಮಧ್ಯದಲ್ಲಿ ಗ್ಯಾಪ್ ಎಷ್ಟಿರುತ್ತೆ? 41 ಗ್ಯಾಪ್ ಇರುತ್ತಲ್ವಾ? ಒಂದು ಕಡಿಮೆ ಮಾಡಬೇಕು ಕಂದ. ಒಂದು ಕಡಿಮೆ ಮಾಡಬೇಕು. ಏನಾಗ್ತದೆ? 5.25 ಮೀಟರ್ ಅಂತರದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಆ ಥರ ಎಷ್ಟು ಅಂತರಗಳಿದ್ದಾವೆ? 41 ಅಂತರಗಳಿದ್ದಾವೆ. ಅದನ್ನು ಗುಣಿಸೋಣ. ಏನು ಬರ್ತದೆ ಮಕ್ಕಳೇ? 1ರಿಂದ ಗುಣಿಸಿದ್ರೆ 525 ಬರುತ್ತೆ. 4 5 20, ದಶಕ 2, 4 2 8, 2 10 0 ದಶಕ 1, 4 5 20, 1 21, 5 2 5 1 2. ಸೊ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಮಕ್ಕಳೇ? 2 ಅಂಕೆ. ಸೊ 2 ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ. ಓಕೆ, ಸೊ ಮೀಟರ್ಗೆ ಮೀಟರ್. ಸೊ ಇದು ಗುಣಾಕಾರದ ಪ್ರಶ್ನೆ ಆಗಿತ್ತು, ಇದು ಭಾಗಾಕಾರದ ಪ್ರಶ್ನೆ ಅಲ್ಲ. ನನಗೆ ಭಾಳ ಖುಷಿ ಆಯಿತು. ನೀವು ಯಾರೂ ಲೆಕ್ಕ ಮಾಡಲಿಲ್ಲ, ಸುಮ್ಮನೆ ಕಣ್ಣು ಮುಚ್ಚಿ ಕೆಲವರು ಭಾಗಾಕಾರ ಮಾಡೋರು ಇರ್ತಾರೆ, ಕುರಿಗಳು. ಅವ್ರು ಯಾರೂ ಇಲ್ಲ ಈ ಸರಿ. ಪ್ರಶ್ನೆ ಓದಿದ್ರೆ ಭಾಳ ಒಳ್ಳೆಯದು. ಗುಡ್. ನೀವು ಯಾರು ಆ ಥರ ಮಾಡಲಿಲ್ಲ. ಚಿರು 2.5 ಲೀಟರ್ ಬಾಟಲಿಯನ್ನು 250 ಮಿಲಿಲೀಟರ್ ಸಾಮರ್ಥ್ಯದ ಲೋಟದಿಂದ ತುಂಬುತ್ತಿದ್ದಾನೆ. ಬಾಟಲಿಯನ್ನು ತುಂಬಲು ಎಷ್ಟು ಲೋಟ ನೀರು ಬೇಕಾಗ್ತದೆ? ಮೈನಸ್ ಅಲ್ಲ. ಒಂದು ದೊಡ್ಡ ಬಾಟ್ಲಿದೆ, ಒಂದು ಬಾಟಲ್ ಇದೆ ದೊಡ್ಡದು. ಎಷ್ಟು ದೊಡ್ಡ ಬಾಟ್ಲಿದೆ? ಈ 2.5 ಲೀಟ್ರ್ ಬಾಟ್ಲಿದೆ ಅಂತಿದ್ದು, ಆಯಿತಾ? ಚಿರು ಏನು ಮಾಡ್ತಾ ಇದ್ದಾನೆ? 250 ಮಿಲಿಲೀಟರ್ ಬಾಟಲಿನಿಂದ ತುಂಬಿಸ್ತಾ ಇದ್ದಾನೆ. ಎಷ್ಟು ಸರಿ ಹಾಕಿದ್ರೆ ಅದು ಪೂರ್ತಿ ತುಂಬುತ್ತೆ? ಭಾಗಾಕಾರದ ಲೆಕ್ಕ ತಾನೆ ಇದು, ಭಾಗಾಕಾರದ ಲೆಕ್ಕ. ಆದರೆ ಮೂಲಮಾನಗಳು ಭಾಗಾಕಾರ ಮಾಡ್ಬೇಕಾದ್ರೆ ಸೇಮ್ ಇರಬೇಕು ಮಕ್ಕಳೇ. ಮೂಲಮಾನಗಳು ಒಂದೇ ಇರಬೇಕು. ಏನು ಮಾಡಬೇಕು? 2.5 ಲೀಟರ್ ಎಷ್ಟು ಲೋಟ ಬೇಕಾಗತ್ತೆ ಅಂತ ಹೇಳಿದರೆ, 2.5 ಲೀಟರ್ ಬಾಟಲ್ ಇದೆ. ಒಂದು ಲೋಟ ಎಷ್ಟಿದೆ? 250 ml. ಲೀಟರ್ನ ಎಲ್ ಅಂತ ಬರೆದುಬಿಡ್ತೀನಿ ಮಕ್ಕಳೇ, ಆಯಿತಾ? ಲೀಟರ್ನ ಎಲ್ ಅಂತ ಬರೆದುಬಿಡ್ತೀನಿ. ಲೀಟರ್ಗೆ ml. 250 ml ಲೋಟದ ಒಂದು ಕಪ್ನ ಇದಿದೆ ಅಳತೆ. ಮೇಲ್ಗಡೆ ಲೀಟರ್ ಇದೆ, ಕೆಳಗಡೆ ml ಇದೆ. ನಾವು ಭಾಗಾಕಾರ ಮಾಡೋಕ್ಕಾಗಲ್ಲ. ಮೂಲಮಾನಗಳು ಒಂದೇ ಇರಬೇಕು. ಮೇಲ್ಗಡೆನೂ ಲೀಟರ್ ಇರಬೇಕು, ಕೆಳಗಡೆನೂ ಲೀಟರ್ ಇರಬೇಕು. ಇಲ್ಲ ಕೆಳಗಡೆನೂ ml ಇರಬೇಕು, ಮೇಲ್ಗಡೆನೂ ml ಇರಬೇಕು. ಈ ರೀತಿ ಇದ್ದರೆ ಮಾತ್ರ ನಾವು ಭಾಗಾಕಾರ ಮಾಡೋಕ್ಕೆ ಬರ್ತದೆ, ಆಯಿತಾ? 1 ಲೀಟ್ರಿಗೆ ಎಷ್ಟು ಮಿಲಿಲೀಟರ್? 1000 ಮಿಲಿಲೀಟರ್. 2 ಲೀಟರಿಗೆ ಎಷ್ಟು ಮಿಲಿಲೀಟರ್? 2 ಲೀಟರ್ಗೆ ಎಷ್ಟು ಮಿಲಿಲೀಟರ್?
1 ಲೀಟರ್ಗೆ 1000 ಮಿಲಿ ಲೀಟರ್, 2 ಲೀಟರ್ಗೆ 2000 ಮಿಲಿ ಲೀಟರ್, 2.5 ಲೀಟರ್ಗೆ 2500 ಮಿಲಿ ಲೀಟರ್. ಹೇಳ್ಬೋದಾ ಇಲ್ಲ ಈ ಥರನೂ ಬರಿಬೋದಾ? 1 ಲೀಟರ್ ಅಂದರೆ 1 ಇಂಟು 1000 ಮಿಲಿ ಲೀಟರ್ ಅಥವಾ ಅದು 1000 ಮಿಲಿ ಲೀಟರ್. ಕರೆಕ್ಟಾ? 2 ಲೀಟರ್ ಅಂದರೆ ಅದು 2 ಇಂಟು 1000 ಮಿಲಿ ಲೀಟರ್ ಅಥವಾ ಅದನ್ನು 2000 ಮಿಲಿ ಲೀಟರ್ ಅಂತ ಕರಿಬೋದು. ಹೌದು ತಾನೇ? ಅದೇ ನಮಗೆ ಈಗಿರೋದು 2.5 ಲೀಟರ್ ಇದೆ. ಅದರ ಅರ್ಥ 2.5 ಇಂಟು 1000 ಲೀಟರ್ ಅಥವಾ 2500 ಮಿಲಿ ಲೀಟರ್. ಹೇಳ್ಬೋದಾ ಮಕ್ಕಳೇ? ಬರಿಬೋದಲ್ವ ಈ ಥರ? ಎಕ್ಸಾಕ್ಟ್ಲಿ. ಸೊ ಬನ್ನಿ ಮತ್ತೆ ಮಾಡೋಣ ಇದನ್ನು ಈಗ. ಸೊ ಇದು ಮೇಲ್ಗಡೆ ಏನಾಗ್ತದಪ್ಪ? 2500 ಮಿಲಿ ಲೀಟರ್ ಡಿವೈಡೆಡ್ ಬೈ 250 ಮಿಲಿ ಲೀಟರ್. ನೋಡಿ ಮಜವಾದ ಸಂಗತಿ ಏನು? ಮಿಲಿ ಲೀಟರ್ ಕ್ಯಾನ್ಸಲ್. 2 ಮಿಲಿ ಲೀಟರ್ ಇದೆ, 0 ಕ್ಯಾನ್ಸಲ್. 25 1 25 10 250. ಎಷ್ಟು ಕಪ್ಪು ಬೇಕಾಗ್ತವೆ? 10 ಕಪ್ಪು ಬೇಕಾಗ್ತವೆ. 10 ಕಪ್ಪು ಬೇಕಾಗ್ತವೆ. ಪಾಯಿಂಟ್ ಬೇಕಾಗಿಲ್ಲಲ್ಲ. ಈಗ ಇಲ್ಲಿ ನಾವು ಮೂಲಮಾನ ಸರಿ ಮಾಡ್ಕೊಂಡ್ವಿ, ಹೌದಾ? ಪಾಯಿಂಟ್ ಎಲ್ಲ ಹೋಯ್ತು, ಮಾಯ ಆಯಿತು. ಅಕಸ್ಮಾತು ಇದು ಇಲ್ಲ, ಕರೆಕ್ಟ್ ಇದೆ 10 ಕಪ್ ಬೇಕಾಗ್ತವೆ. ಪಾಯಿಂಟ್ ಬೇಕಾಗೋದಿಲ್ಲ. ನಮಗೆ ಎಷ್ಟು ಕಪ್ಪು ನೀರು ಬೇಕು? 10 ಸರಿ ಹಾಕಿದ್ರೆ 2.5 ಲೀಟರ್ ಆಗ್ತದೆ ನೀರು. ಮೂಲಮಾನ ಇಲ್ಲ, ಕಪ್. ಅದಕ್ಕೆ ಕಪ್ಪೆ ಅಲ್ಲಪ್ಪ, ಕಪ್ಪು. ತಾಯಮ್ಮ 15.75 ಕಿಲೋಮೀಟರ್ ದೂರದ ನಗರಕ್ಕೆ ಹೋಗಬೇಕಾಗಿದೆ. ಅವಳ ಕಾರು ಲೀಟರ್ಗೆ 14 ಕಿಲೋಮೀಟರ್ ಓಡುತ್ತದೆ. ಪ್ರಯಾಣಕ್ಕೆ ಎಷ್ಟು ಲೀಟರ್ ಪೆಟ್ರೋಲ್ ಬೇಕಾಗುತ್ತದೆ? ಲೀಟರ್ಗೆ 1 ಲೀಟರ್ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತದು? 14 ಕಿಲೋಮೀಟರ್ ಹೋಗ್ತದೆ. 1 ಲೀಟ್ರದ್ದು ಗೊತ್ತಿದೆಯಾ ನಮಗೆ? 1 ಲೀಟ್ರದ್ದು ಗೊತ್ತಿದೆಯಾ? ಹಾಗಾದರೆ ಪೂರ್ಣ ಪ್ರಯಾಣ ಎಷ್ಟಿದೆ? 15.75 ಕಿಲೋಮೀಟರ್. 1 ಲೀಟ್ರಿಗೆ ಎಷ್ಟೋಗುತ್ತೆ ದೂರ? 14 ಕಿಲೋಮೀಟರ್. ಗೊತ್ತಿದೆ ನಮಗೆ. ಇದರಿಂದ ಭಾಗಾಕಾರ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆಲ್ಲ. ಆಯಿತಾ? ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡೋಣ ಮಕ್ಕಳೇ. ಪಾಯಿಂಟ್ ಇಲ್ಲ ಅಂದ್ಕೊಂಡು ಭಾಗಾಕಾರ ಮಾಡೋಣ, ಸರಿನಾ? ನಾನಂತೂ ಹೀಗೆ ಡೈರೆಕ್ಟ್ ಈ ಥರನೇ ಮಾಡಿಬಿಡ್ತೀನಪ್ಪ ಸುಮ್ಮನೆ. 14 1 14, ಶೇಷ 1, 7 ಕೆಳ ಬರುತ್ತೆ. 14 1 14, ಶೇಷ 3, 5 ಕೆಳ ಬರುತ್ತೆ. 14 2 28, ಶೇಷ ಶೇಷ 7. 0 ಕಟ್ತೀರಿ, ಪಾಯಿಂಟ್ ಇಕ್ತೀರಿ. 14 5 70, ಶೇಷ 0. ಶೇಷ 0 ಬರ್ತದೆ. ಸೊ ನಿಮಗಿದು ಬರ್ತದೆ ಉತ್ತರ. ಏನು ಬರ್ತದೆ? 112.5 ಆಯಿತು. ಪಾಯಿಂಟ್ ಆದಮೇಲೆ ಎಷ್ಟು ಅಂಕ ಇದಾವೆ ಮಕ್ಕಳ ಮೇಲೆ? ಪಾಯಿಂಟ್ ಆದಮೇಲೆ ಇಲ್ಲಿ ಎಷ್ಟಿದ್ದಾವೆ? 2 ಮೈನಸ್ 0 ಏನಾಗ್ತದೆ? ಸೊ ಪಾಯಿಂಟ್ ಏನಾಗಬೇಕದು? 1 2 ಅಂಕೆ ಈ ಕಡೆ ಬರಬೇಕು. 1.125 ಏನು ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ. ಇದು ಲೀಟರ್ ಬಂತು ಸರ್. ಅಲ್ಲಿ ಮತ್ತೆ ಕಿಲೋಮೀಟ್ರ್ ಬರೆದಿದ್ದೀರಾ ನೀವು? ಇದು ಗಾಡಿ ಹೋಗಿದ್ದು ಇಷ್ಟು ಕಿಲೋಮೀಟ್ರ್, ಕರೆಕ್ಟಾ? ಇಷ್ಟು ಕಿಲೋಮೀಟ್ರಿಗೆ ಆಯಿತು. ಇದು ನಮಗೇನಿದು 14 ಕಿಲೋಮೀಟ್ರ್ ಹೆಂಗೆ ಬಂತು? 14 ಕಿಲೋಮೀಟ್ರ್ ಹೋಗುತ್ತೆ ಪ್ರತಿ ಲೀಟರ್ಗೆ. 14 ಕಿಲೋಮೀಟ್ರ್ ಹೋಗುತ್ತೆ ಪ್ರತಿ ಲೀಟರ್ಗೆ, ಹೌದಾ? ಇದು ಕಿಲೋಮೀಟ್ರ್ ಹೋಯ್ತು. ಇದು ಸಹ ಇನ್ನು ಎಷ್ಟು ಲೀಟ್ರಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನಾವು ಕಂಡುಹಿಡಿಬೇಕು ಅದನ್ನು. ಸೊ ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ, ಲೀಟರ್ ಪೂರ್ತಿ ಮೇಲೆ ಹೋಗುತ್ತೆ, ಅದಕ್ಕೆ ಲೀಟ್ರ್ ಬರ್ತದೆ. ಅದು ಆಮೇಲೆ ಹೇಳ್ಕೊಡ್ತೀನಿ. ಭಿನ್ನರಾಶಿ ಕೆಳಗೆ ಭಿನ್ನರಾಶಿ ಬಂದರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀವಿ. ಬಟ್ ಗೊತ್ತಿರಲಿ ನಿಮಗೆ, ಮೂಲಮಾನ ಕೂಡ್ಸೋಕ್ಕೆ ಕಳೆಯೋಕ್ಕೆ ಬರೋಲ್ಲ, ಆದರೆ ಗುಣಿಸೋಕ್ಕೆ ಭಾಗಿಸೋಕ್ಕೆ ಬರುತ್ತೆ. ಭಾಳಷ್ಟು ವಿಷಯಗಳು ಒಂದೇ ಕ್ಲಾಸಲ್ಲಿ ಬರ್ತಾಯಿದೆ ಮಕ್ಕಳೇ. ಸಮಸ್ಯೆ ಆದರೆ ಹೆದರಬೇಡಿ, ನಿಮ್ಮ ಜೊತೆ ನಾನಿದ್ದೀನಿ. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತೀವಿ. ಆನ್ಲೈನಲ್ಲಿರುವ ಮಕ್ಕಳಿಗೂ ಸಹ ಏನಾದರೂ ಸಮಸ್ಯೆ ಆಗ್ತಿದೆ ಅಂದರೆ ಡು ನಾಟ್ ವರಿ, ವಿ ಆರ್ ದೇರ್ ವಿತ್ ಯು. ಇದ್ರ ಮೇಲೆ ಇನ್ನೂ ಹೆಚ್ಚಿನ ತರಗತಿಗಳನ್ನು ಮಾಡ್ತೀವಿ, ಭಾಳಷ್ಟು ಪ್ರಶ್ನೆಗಳನ್ನು ಮಾಡ್ತೀವಿ. ನಿಮಗೆ ಒಂದಲ್ಲ ಒಂದು ತರಗತಿಯಲ್ಲಿ ಗೊತ್ತಾಗೇ ಆಗ್ತದೆ, ಆಯಿತಾ? ಅಜಯ್ 22.5 ಕಿಲೋ ಅಕ್ಕಿಯನ್ನು ಖರೀದಿಸಿದನು. ಅವನ ಕುಟುಂಬ ಪ್ರತಿದಿನ 750 ಗ್ರಾಮ್ ಅಕ್ಕಿ ಬಳಸುತ್ತದೆ. ಈ ಅಕ್ಕಿ ಎಷ್ಟು ದಿನಗಳಿಗೆ ಸಾಕಾಗುತ್ತೆ? ಅವ್ರು ಎಷ್ಟು ಖರೀದಿ ಮಾಡ್ತಿದ್ದಾನೆ ಅಜಯ್? ಎಷ್ಟು ಖರೀದಿ ಮಾಡ್ತಿದ್ದಾನೆ? 22.5 kg. 750 ಗ್ರಾಮ್ ಒಂದಿನ ಬಳಸ್ತಾರೆ ಅವ್ರ ಫ್ಯಾಮಿಲಿಯಲ್ಲಿ, ಅವ್ರ ಕುಟುಂಬದಲ್ಲಿ. ಪ್ರತಿದಿನ ಎಷ್ಟು ಬಳಸ್ತಿದ್ದಾರೆ? 750 ಗ್ರಾಮ್ಗಳು ಬಳಸ್ತಾ ಹೋಗ್ತಿದ್ದಾರಾ ಪ್ರತಿದಿನ? ಎಷ್ಟು ದಿನ ಆಗ್ತದೆ ಈ ಥರ? ಎಷ್ಟು ದಿನ ಅವರು ಬಳಸ್ಬೋದು? ಎಷ್ಟು ದಿನ ಬಳಸ್ಬೋದು ಅಂದರೆ ಏನು ಮಾಡ್ತೀವಿ ಮಕ್ಕಳೇ? ಇದು ಭಾಗಾಕಾರದ ಲೆಕ್ಕ. ಆದರೆ ಭಾಗಾಕಾರ ಮಾಡ್ಬೇಕಾದ್ರೆ ಈ ಅಕ್ಕಿ ಎಷ್ಟು ದಿನಗಳಿಗೆ ಸಾಕಾಗುತ್ತದೆ ಅಂತ ಕೇಳಿದ್ದಾರೆ.
ಎಷ್ಟು ದಿನ? ಒಂದು ದಿನಕ್ಕೆ ಎಷ್ಟಿದೆ? ಒಂದು ದಿನದ ಕೊಟ್ಟಿದ್ದಾರೆ ಅವರು 750 ಗ್ರಾಮ್ ಕೊಟ್ಟಿದ್ದಾರೆ. 750 ಗ್ರಾಮ್ ಕೊಟ್ಟಿದ್ದಾರೆ. ಭಾಗಾಕಾರ ಮಾಡ್ಬೋದಾ ಪಂಡಿತರಂತೆ? ಭಾಗಾಕಾರ ಮಾಡ್ಬೋದಾ? ಹೇಗೆ ಮಾಡೋಕ್ಕೆ ಬರಲ್ಲ. ಯಾಕೆ? ಮೂಲಮಾನ ಒಂದೇ ಇಲ್ಲ. ಮೇಲ್ಗಡೆ ಕೆ ಜಿ ಇದೆ, ಕೆಳಗಡೆ ಗ್ರಾಮ್ ಇದೆ. ಹೌದು ತಾನೇ? ಸೊ ಮೇಲ್ಗಡೆ ಕೆ ಜಿ ಇರೋದನ್ನ ಗ್ರಾಮ್ ಮಾಡಿದ್ರೆ ಏನಾಗುತ್ತೆ? 22,500 ಗ್ರಾಮ್ ಡಿವೈಡೆಡ್ ಬೈ 750 ಗ್ರಾಮ್. ಏನಿಲ್ಲ, ಇದಕ್ಕೆ 1000 ಗುಣಿಸಿದ್ವಿ ಅಷ್ಟೇ ನಾವು. ಕೆ ಜಿ ತೆಗೆದುಬಿಟ್ಟು 1000 ಗುಣಿಸಿ ಗ್ರಾಮ್ ಮಾಡಿಬಿಟ್ಟಿದ್ದು ಅದನ್ನು. 1 ಕೆ ಜಿಗೆ 1000 ಗ್ರಾಮ್, 1 ಕೆ ಜಿಗೆ 1000 ಗ್ರಾಮ್, 1 ಕೆ ಜಿಗೆ 1000 ಗ್ರಾಮ್. ಸೊ ಇದು ಬರ್ತದೆ ನಮಗೆ ಅವಾಗ. ಸೊ ಗ್ರಾಮ್ಗೆ ಹೋಯ್ತು, 0 ಹೋಯ್ತು. 225/75. ನನ್ನ ಪ್ರಕಾರ 75 ಮೂರ್ಲೇ 75 ಒಂದು 75 ಮೂರ್ಲೆ 225. ಸೊ 3 ದಿನ ಬರುತ್ತೆ. ಸೊ ಅಜಯ್ ಏನು ಅಕ್ಕಿ ತಾಂಡಿದ್ದಾನೆ, ಎಷ್ಟು ದಿನ ಬರುತ್ತದು? 3 ದಿನ. ಏನಾರ ತಪ್ಪು ಮಾಡಿದ್ದೀವ ನಾವು? ಓಹೋ, ಇಲ್ಲೊಂದು 0 ಇದೆಯಲ್ಲ. ನಾ ಅದೇ ಅನ್ಕೊಂಡು 22 ಕೆ ಜಿನ 3 ದಿನದಲ್ಲಿ ತಿಂತಾರೇನಪ್ಪ ಅಂತ. ಸೊ 30 ದಿನ ಬರುತ್ತೆ. ಒಂದು ತಿಂಗಳಿಗೆ ಆಗೋಷ್ಟೇ ಅಷ್ಟೇ. 1 ದಿನಕ್ಕೆ ಅಷ್ಟು ತಿನ್ಬಿಟ್ರಲ್ಲ, 3 ದಿನಕ್ಕೆ ಅಷ್ಟು ತಿನ್ಬಿಟ್ರಲ್ಲ ಅಂತ ನನಗೂ ಯೋಚನೆ ಬಂತು. ಒಂದು 0 ಬಿಟ್ಟಿದ್ದಲ್ವ ನಾವು. ರೈಟ್. ಚಂದನ್ ಒಂದು ಪರೀಕ್ಷೆಗೆ 45 ದಿನಗಳ ಕಾಲ ಪ್ರತಿದಿನ 3.75 ಗಂಟೆ ಅಧ್ಯಯನ ಮಾಡಿದನು. ಅವನು ಒಟ್ಟು ಎಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡಿದನು? ವೆರಿ ಗುಡ್. ಇದು ಭಾಗಾಕಾರ ಲೆಕ್ಕ ಅಲ್ಲ ಮಕ್ಕಳೇ, ಇದು ಗುಣಾಕಾರದ ಲೆಕ್ಕ. ಭಾಗಾಕಾರ ಲೆಕ್ಕ ಅಲ್ಲ, ಇದು ಗುಣಾಕಾರದ ಲೆಕ್ಕ. ಯಾಕೆ ಗುಣಾಕಾರದ ಲೆಕ್ಕ? ನೋಡಿ, ಒಂದು ದಿನಕ್ಕೆ ಎಷ್ಟು ಓದ್ತಾ ಇದ್ದಾನೆ? 3.75 ಗಂಟೆ. ಕರೆಕ್ಟಾ? ಇನ್ನೊಂದು ದಿನ ಎಷ್ಟು ಓದ್ತಾನೆ? 3.75 ಗಂಟೆ. ಇನ್ನೊಂದು ದಿನ ಎಷ್ಟು ಓದ್ತಾನೆ? ಇದೇ ಥರ 3.75 ಗಂಟೆಗಳನ್ನು ಓದ್ತಾ ಇದ್ದಾನೆ. ಇದು ಎಷ್ಟು ದಿನ ಓದ್ತದಾನೆ? 45 ದಿನ ಓದ್ತದಾನೆ. ಇದನ್ನು 45 ಸರಿ ಕೂಡಿಸಬಹುದು. 45 ಗುಣಿಸ್ಬಿಟ್ರೆ ಆಯ್ತಲ್ವಾ? ಅಲ್ವಾ? ಎಸ್/ನೋ? ಪುನರಾವರ್ತಿತ ಸಂಕಲನವೇ ರೈಟ್. ಸೊ 3.75 ಗಂಟೆ ಒಂದು ದಿನಕ್ಕೆ ಓದ್ತಾ ಇದ್ದಾನೆ. ಆ ಥರ 45 ದಿನ ಅಭ್ಯಾಸ ಮಾಡ್ತದಾನಂದರೆ ನಾವು 45ರಿಂದ ಗುಣಿಸ್ಬೇಕು. ಚಂದನ್ ಸರಿಯಾಗಿ ಕುರಿ. 5 5 25 ದಶಕ 2, 5 7 35 2, 37 ದಶಕ 3, 5 3 15 3 18, 4 5 20 0 ದಶಕ 2, 4 7 28 2 30 0 ದಶಕ 3, 4 4 3 12 3 15 5 7 8 6 1. ಸೊ ಪಾಯಿಂಟ್ ಆದಮೇಲೆ ಎಷ್ಟು ಅಂಕೆ ಇದೆ ಮಕ್ಕಳು? 2 ಅಂಕೆ ಇದ್ದಾವೆ. 2 ಅಂಕೆ ಬಿಟ್ಟು ಪಾಯಿಂಟ್ ಇಟ್ಬಿಡೋಣ ಅಷ್ಟೇ. ಕರೆಕ್ಟ್ ಇದೆಯಾ? ಏನಿದು ಗಂಟೆಗಳು. ಇಷ್ಟು ದಿನಕ್ಕೆ ಇಷ್ಟು ಗಂಟೆಗಳು ಓದ್ತಾ ಇದ್ದಾನೆ. ಇಷ್ಟು ಗಂಟೆಗಳ ಕಾಲ ಅಧ್ಯಯನ ಮಾಡ್ತದಾನೆ ಚಂದನ್. ಮೆಚ್ಚೋಗ್ಲಪ್ಪ. ಚಿನ್ನು 8.5 ಕಿಲೋ ಹಣ್ಣುಗಳನ್ನು 76.50 ರೂಪಾಯಿ ಪ್ರತಿ ಕಿಲೋ ದರದಲ್ಲಿ ಖರೀದಿಸಿದಳು. ಅವಳು ಒಟ್ಟು ಎಷ್ಟು ಹಣ ಪಾವತಿಸಬೇಕು? ಎಷ್ಟು ಹಣ ಪಾವತಿಸಬೇಕು? ಗುಣಾಕಾರ. ಕರೆಕ್ಟ್. ಎಷ್ಟು ಕೆ ಜಿ ಹಣ್ಣು ತಗೊಂತಾರೆ? 8.5 ಕೆ ಜಿ ಹಣ್ಣು ತಗೊಂತಾರೆ. ಕರೆಕ್ಟಾ? ಒಂದು ಕೆ ಜಿಗೆ ಏನಿದೆ ರೇಟು? 76.50 ರೂಪಾಯಿ ಇದೆ. ಕರೆಕ್ಟ್ ಅಲ್ವಾ? ಒಂದು ಕೆ ಜಿಗೆ ಏನಿದೆ ಬೆಲೆ? 76.5 ರೂಪಾಯಿ ಒಂದು ಕೆ ಜಿಗೆ ಎಷ್ಟು ರೂಪಾಯಿ ಇದೆ? 1 ಕೆ ಜಿಗೆ 76.50 ರೂಪಾಯಿ ಇದೆ. ಹೌದಾ? ಆ ಥರ ಎಷ್ಟು ಕೆ ಜಿ ತಾಂತದಾಳೆ ಚಿನ್ನು? 8.5 ಕೆ ಜಿ. 8.5 ಕೆ ಜಿ ನಾವು ಗುಣಿಸ್ಬೇಕು. ಅದು ಒಟ್ಟು ರೂಪಾಯಿ ಎಷ್ಟಾಯ್ತು ಅಂತ ನೋಡಬೇಕು ಅಂದರೆ. ಕರೆಕ್ಟಾ? ಇದು ಭಾಗಾಕಾರದ ಲೆಕ್ಕ ಅಲ್ಲ ಮಕ್ಕಳೇ, ಗುಣಾಕಾರದ ಲೆಕ್ಕ. 5 5 25 5 ದಶಕ 2, 5 6 32 2 ದಶಕ 3, 5 7 35 ಪ್ಲಸ್ 3 38, 8 5 40 0 ದಶಕ 4, 8 6 48 48 ಪ್ಲಸ್ 4 52 ದಶಕ 5, 8 7 56 ಪ್ಲಸ್ 5 61. ಎಲ್ಲಾದರೂ ಲೆಕ್ಕ ತಪ್ಪಾದರೆ ಹೇಳ್ರಪ್ಪ. ನಂದು ಲೆಕ್ಕ ಎಲ್ಲಾದರೂ ತಪ್ಪಾದರೆ ನೀವೇ ತಿಳಿಸ್ಬೇಕು. ಬಿಕಾಸ್ ಐ ಆಮ್ ಯುವರ್ ಟೀಚರ್, ಯು ಆರ್ ಮೈ ಟೀಚರ್. ಕರೆಕ್ಟ್. ಎಲ್ಲಿ ಬಿಟ್ಟಿವಿ?
ಈ ಸೊನ್ನೆ ಅಲ್ಲನಪ್ಪ, ಅಲ್ಲ 5 3 2 ಏನು ಬರುತ್ತಿಲ್ಲಿ 5. ಅವಾಗಲಿಂದ ಹೇಳ್ತಿದ್ದೀನಿ ತಪ್ಪಾದರೆ ತಿಳಿಸ್ರಿ ಅಂತ. ಕೆಲವ್ರು ಮಾತ್ರ ಎಚ್ಚರ ಇದ್ದೀರಿ, ಇನ್ನೆಲ್ಲ ಮಲಗಿಬಿಟ್ಟಿದ್ರಿ ಸಾಗರ್ ಪಾಟೀಲ್ ಥರ. ಪಾಯಿಂಟ್ ಆದಮೇಲೆ 1 ಅಂಕೆ ಪ್ಲಸ್ 1 ಅಂಕೆ 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ಇಷ್ಟು ಬರುತ್ತೆ ನೋಡಿರಿ. ಏನಿದು ಎಷ್ಟು ರೂಪಾಯಿ ಪಾವತಿಸಬೇಕು? 650.25 ರೂಪಾಯಿ. 650 ರೂಪಾಯಿ 25 ಪೈಸೆ. 650 ರೂಪಾಯಿ 25 ಪೈಸೆ ಅಷ್ಟು ರೂಪಾಯಿ ಪಾವತಿಸ್ಬೇಕು ಅವರು. ಜ್ಞಾನೇಶ 1 ಕಿಲೋಮೀಟರ್ ದೂರವನ್ನು 7.5 ನಿಮಿಷಗಳಲ್ಲಿ ನಡೆಯುತ್ತಾನೆ. 1 ಕಿಲೋಮೀಟ್ರಿಗೆ ಎಷ್ಟು ನಿಮಿಷ ತಗೊಂತಾನೆ? 7.5 ನಿಮಿಷ ತಗೊಂತಾನೆ. ಒಂದು ವೇಳೆ 5.25 ಕಿಲೋಮೀಟರ್ ದೂರವನ್ನು ನಡೆಯಲು ಅವನಿಗೆ ಎಷ್ಟು ನಿಮಿಷಗಳು ಬೇಕಾಗ್ತವೆ? ತಪ್ಪು, ಭಾಗಾಕಾರ. 5.25 ಕಿಲೋಮೀಟರ್ ನಡೀತಾ ಇದ್ದಾನೆ. ಒಂದು ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ನಡೀತಾನೆ? ಅಲ್ಲ, 1 ಕಿಲೋಮೀಟರ್ ದೂರವನ್ನು ಎಷ್ಟು ನಿಮಿಷದಲ್ಲಿ ನಡೀತಾನೆ? ಇದು ಗುಣಾಕಾರ ಮಕ್ಕಳು, ಇದು ಗುಣಾಕಾರ. ಇದು 5.25 ಕಿಲೋಮೀಟರ್ ದೂರ ಹೋಗ್ತಾನೆ, ಕಿಲೋಮೀಟರ್ ಅಲ್ವಾ? 1 ಕಿಲೋಮೀಟರ್ಗೆ ಒಂದು ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ನಡೀತಾನೆ ಅವನು? ನಾನು ಉಲ್ಟಾ ಹೇಳ್ತಾ ಇದ್ದೇನೆ. 1 ಕಿಲೋಮೀಟರ್ ದೂರವನ್ನು 7.5 ನಿಮಿಷಗಳಲ್ಲಿ ನಡೀತಾನೆ. ಕಿಲೋಮೀಟರ್ ದೂರವನ್ನು 7.5 ನಿಮಿಷಗಳಲ್ಲಿ ನಡೆಯುತ್ತಾನೆ. ಹಾಗಾದರೆ 5.25 ಕಿಲೋಮೀಟರ್ ದೂರವನ್ನು ಎಷ್ಟು ನಿಮಿಷಗಳಲ್ಲಿ ನಡೆಯುತ್ತಾನೆ? ಕರೆಕ್ಟ್ ಆಯ್ತಾ? 5.25 ಕಿಲೋಮೀಟರನ್ನು ಎಷ್ಟು ನಿಮಿಷದಲ್ಲಿ ನಡೀತಾನೆ? ಕಿಲೋಮೀಟರ್ಗೆ ಎಷ್ಟು ನಿಮಿಷ? 7.5 ಕಿಲೋಮೀಟರ್ ತೆಗೆದೆ 7.5 ನಿಮಿಷ ಇಟ್ಟೆ. ಕರೆಕ್ಟ್ ಇದೆ ಅಲ್ವಾ? ಸೊ ಬರ್ತದೆ ನಮಗೀಗ, ಏನು ಬರ್ತದೆ? ಉತ್ತರ ಬರ್ತದೆ 5 5 25 ದಶಕ 2, 5 2 12 12 ದಶಕ 1, 5 5 25 1 26, 7 5 35 5 ದಶಕ 3, 7 2 14 3 17 ದಶಕ 1, 7 5 35 1 36. ಸೊ ಏನು ಬರ್ತದೆ ಮಕ್ಕಳೇ? 5 7 13 ದಶಕ 1. ನಂದೇನಾದರೂ ತಪ್ಪಾದರೆ ನೀವೇ ಹೇಳಬೇಕು. ಐ ಆಮ್ ಯುವರ್ ಟೀಚರ್, ಯು ಆರ್ ಮೈ ಟೀಚರ್. 2 + 1 3 ಅಂಕೆ ಬಿಟ್ಟು ಪಾಯಿಂಟ್ ಇಡೋಣ. ನಿಮಿಷಕ್ಕೆ ನಿಮಿಷ ಅಂದರೆ ಏನಾಗ್ತದೆ? ಇದು 39.375 ನಿಮಿಷ. ಏನು ಸರ್? ಅದೇ ಸರಿ, ಸುಮಾರು ಅಂದಾಜು ಗಣನೆ ಮಾಡಿದ್ರೆ ಅದು 40 ನಿಮಿಷದ ಹತ್ತಿರ ಬರ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಗೀತಾ? ದಶಮಾಂಶ ಸಂಖ್ಯೆಗಳ ಗುಣಾಕಾರ ಮತ್ತು ಭಾಗಾಕಾರ ಮುಂದಿನ ತರಗತಿಯಲ್ಲಿ ಮಾಡ್ತೇವೆ ಮಕ್ಕಳೇ. ಆದರೆ ನೆನ್ಪಿಡಿ, ಇವತ್ತಿನ ತರಗತಿ ಸ್ವಲ್ಪ ಆಗಿರ್ಬೋದು ನಿಮಗೆ. ಮೂಲಮಾನಗಳು, ಕೆಲವೊಂದು ವಿಷಯಗಳು ನಿಮಗೆ ಗೊತ್ತಾಗಿ, ಏಕಮಾನ ಪದ್ಧತಿ ಇವೆಲ್ಲ ನಿಮಗೆ ಗೊತ್ತಿಲ್ಲ. ಆದರೆ ಸಣ್ಣ ಸಣ್ಣ ಸುಳಿವು ಕೊಟ್ಟಿದ್ದೀನಿ. ಮುಂಬರುವ ತರಗತಿಗಳಲ್ಲಿ ಖಂಡಿತ ಅದು ಸುಲಭ ಆಗಲಿದೆ. ಆಯಿತಾ? ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಈಸಿ ಪಿಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.